ನಮಸ್ತೆ. ಸಂಡೇ ಎಕ್ಸಾಮ್ ಇದೆ. ಟುಡೇ ಇಸ್ ಫ್ರೈಡೇ. ನನಗೆ ಗೊತ್ತು ಇನ್ನು ಒಂದೇ ದಿನ ಇರೋದು ಅನ್ನೋ ಟೆನ್ಷನ್ ನಮಗೆ ಇದ್ದೇ ಇರುತ್ತೆ. ಸೊ ಡೋಂಟ್ ವರಿ, ಆಲ್ರೆಡಿ ನಾವು 90% ಆಫ್ ಜನರಲ್ ಇಂಗ್ಲೀಷ್ನ ರಿವಿಷನ್ ಮಾಡಿದ್ದೀವಿ. ಒಂದು ಸಲ ರಿಮೈಂಡ್ ಮಾಡ್ತೀನಿ. ಪಾರ್ಟ್ 1ಅಲ್ಲಿ ನೌನ್, ಅದರಲ್ಲಿ ಎಸ್ಪೆಷಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲದೂ ಮಾಡಿದ್ದೀವಿ ಎಕ್ಸೆಪ್ಟ್ ವರ್ಬ್. ಅಡ್ಜೆಕ್ಟಿವ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜೆಕ್ಷನ್, ನೌನಲ್ಲಿ ಎಸ್ಪೆಷಲಿ ಕಲೆಕ್ಟಿವ್ ನೌನ್ ಹಾಗೆಯೇ ಪ್ಲೂರಲ್ ನೌನ್ನ ನಾನು ಡೀಟೇಲ್ ಆಗಿ ಹೇಳಿದ್ದೆ. ಸೆಕೆಂಡ್ ಪಾರ್ಟಲ್ಲಿ ನಾವು ವರ್ಬ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ. ಬಿಕಾಸ್ ವರ್ಬ್ ಅಂತ ಅಂದಾಗ ಅಲ್ಲಿ ವೆಕ್ಯಾಬುಲರಿ ಸ್ಕಿಲ್ ಕೂಡ ಬರುತ್ತೆ. ವೆಕ್ಯಾಬುಲರೀಸ್, ಫ್ರೇಸಲ್ ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್, ಮಾಡಲ್ ಆಕ್ಸಿಲರಿ ವರ್ಬ್ಸ್, ಟೆನ್ಸಸ್ ಅದಷ್ಟನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಇನ್ನು ಉಳಿದಿರೋವಂಥದ್ದು ಏನೇನು ಅಂತಂದರೆ ಈಗ ಆರ್ಟಿಕಲ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಪೇರ್ ಆಫ್ ವರ್ಡ್ಸ್, ಹಾಗೆಯೇ ಕರೆಕ್ಷನ್ ಆಫ್ ಸೆಂಟೆನ್ಸ್, ಸ್ಪೆಲ್ಲಿಂಗ್ ಎರರ್ಸ್. ಇವತ್ತಿನ ಸೆಷನಲ್ಲಿ ಅದಷ್ಟನ್ನು ಕೂಡ ನಾನು ರಿವೈಸ್ ಮಾಡ್ತೀನಿ. ಸೊ ಇಷ್ಟು ರಿವಿಷನ್ನು ಕಂಪ್ಲೀಟ್ ಆಯಿತು ಅಂತಂದರೆ ನೀವು ಎಕ್ಸಾಮಿಗೆ 100% ಪ್ರಿಪೇರ್ ಆಗಿದ್ದೀರಾ ಅಂತಲೇ. ಸೊ ಆಲ್ಮೋಸ್ಟ್ 3 ಪಾರ್ಟ್ಸಲ್ಲಿದೆ. ಹಾರ್ಡ್ಲಿ ನಿಮಗೆ ಒಂದು 3 ಅವರ್ಸ್ ಟೈಮ್ನ ಸ್ಪೆಂಡ್ ಮಾಡಬೇಕಾಗ್ಬೋದು. ದಯವಿಟ್ಟು ನಿಮ್ಮ 3 ಅವರ್ನ ಜನರಲ್ ಇಂಗ್ಲೀಷ್ನ ರಿವಿಷನಿಗೆ ಎತ್ತಿಟ್ಬಿಡಿ. ಬನ್ನಿ ಆರ್ಟಿಕಲ್ಸ್ನ ಇವತ್ತಿನ ಸೆಷನಲ್ಲಿ ಫಸ್ಟ್ ನಾವು ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ಸ್ ಅಂದರೆ ನಮಗೆ ಗೊತ್ತಿರೋವಂಥದ್ದು ಎ ಆ್ಯಂಡ್ ದ. ಸೊ ಅದನ್ನು ನಾವು ಡೆಫಿನೆಟ್ ಆರ್ಟಿಕಲ್ ಹಾಗೆಯೇ ಇಂಡೆಫಿನೆಟ್ ಆರ್ಟಿಕಲ್ ಆಗಿ ಡಿವೈಡ್ ಮಾಡಿದ್ದೀವಿ. ಆದರೂ ಕೂಡ ನಮಗೆ ದ ಯಾವಾಗ ಬಳಸ್ತೀವಿ, ಎ ಯಾವಾಗ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿಗೂ ಕನ್ಫ್ಯೂಷನು ಇದ್ದೇ ಇದೆ ಅಲ್ವಾ. ದ ಡೆಫಿನೆಟ್ ಆರ್ಟಿಕಲ್ ದ. ಫಸ್ಟು ದಾನ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ನೋಡಿ, ಐ ವಾಂಟ್ ಎ ಬಾಟಲ್ ಆಫ್ ವಾಟರ್, ಕ್ಯಾನ್ ಯು ಗ್ರ್ಯಾಬ್ ಒನ್ ಇನ್ ದ ಫ್ರಿಡ್ಜ್. ಅಬ್ಸರ್ವ್ ಮಾಡಿ, ಇಲ್ಲಿ ಅ ಬಾಟಲ್ ಇದೆ, ದ ಫ್ರಿಡ್ಜ್ ಅಂತ ಇದೆ. ಐ ವಾಂಟ್ ಎ ಬಾಟಲ್ ಆಫ್ ವಾಟರ್, ಇಲ್ಲಿ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ನಾನು ಅದನ್ನು ಕೌಂಟ್ ಮಾಡ್ತಿಲ್ಲ. ಹಾಗೆಯೇ ಯಾವ ಬಾಟಲ್ ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳಿಲ್ಲ, ಹಾಗಾಗಿ ನಾನು ಎ ಬಳಸಿದ್ದೀನಿ. ಕ್ಯಾನ್ ಯು ಗ್ರ್ಯಾಬ್ ದ ಒನ್ ಇನ್ ದ ಫ್ರಿಡ್ಜ್. ಫ್ರಿಡ್ಜ್ ಅನ್ನೋವಂಥದ್ದು ಕನ್ಫರ್ಮೇಷನ್ ಇದೆ, ಡೆಫಿನೆಟ್ ಆಗಿದೆ. ಸೊ ನನ್ನಲ್ಲಿ ದಾನ ಆ್ಯಡ್ ಮಾಡಿದ್ದೀವಿ. ವೆನ್ ದ ಸಬ್ಜೆಕ್ಟ್ ಇಸ್ ಫಸ್ಟ್ ಮೆನ್ಷನ್, ದ ಸ್ಪೀಕರ್ ಯೂಸಸ್ ಇಂಡೆಫಿನೆಟ್ ಆರ್ಟಿಕಲ್. ಫಸ್ಟು ನಾವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಿದಾಗ ಅದು ಕನೆಕ್ಷನ್, ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ಲಾಸಸ್ ಬಗ್ಗೆ ಗೊತ್ತಿದೆ ಅನ್ಕೋತೀನಿ. ಬಿಗಿನಿಂಗಲ್ಲಿ ನಮಗದು ಇಂಡೆಫಿನೆಂಟ್ ಇದ್ದಾಗ ನಾವು ಆರ್ಟಿಕಲ್ಲು ಎ ಅಥವಾ ಆ್ಯನ್ನ ಬಳಸಿರ್ತೀವಿ. ನಾವು ದಟ್ ದ ಸಬ್ಜೆಕ್ಟ್ ಹ್ಯಾಸ್ ಬೀನ್ ಮೇಡ್ ಕ್ಲಿಯರ್ ಟು ದ ಲಿಸನರ್. ನಮಗೆ ಅದು ಸಬ್ಜೆಕ್ಟ್ ಕ್ಲಿಯರ್ ಆಗಿದೆ, ಹಾಗಾಗಿ ಸ್ಪೀಕರ್ ದ ಅನ್ನೋಂಥ ವರ್ಡ್ನ ಬಳಸಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ವೇರ್ ಈಸ್ ದ ಬಾತ್ರೂಮ್. ಹಿಯರ್ ದ ಡೆಫಿನೆಟ್ ಆರ್ಟಿಕಲ್ ಹ್ಯಾಸ್ ಬಿನ್ ಯೂಸ್ಡ್ ಆ್ಯಸ್ ಎ ಸ್ಪೀಕರ್ ಈಸ್ ಅಸ್ಯೂಮಿಂಗ್ there is only one bathroom in the restaurant. ಅರ್ಥ ಆಗ್ತಿದೆ ಅಂದ್ಕೊಂಡು ಎಕ್ಸ್ಕ್ಯೂಸ್ ಮಿ, ವೇರ್ ಈಸ್ ದ ಬಾತ್ರೂಮ್. ಬಾತ್ರೂಮ್ ಇರೋದು ಒಂದು, ಯೂಶ್ವಲಿ ಎಲ್ಲ ರೆಸ್ಟೋರೆಂಟಲ್ಲೂ ಇರುತ್ತೆ. ಅವನಿಗೆ ಡೆಫಿನೆಟ್ ಇರೋದ್ರಿಂದ ಅವನಲ್ಲಿ ದಾನ ಬಳಸಿದ್ದಾನೆ. ನಾನಿಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ತಗೊಂಡು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ, ದ ಲಾರಿ ಡ್ರೋವ್ ಅವೇ. ದ ಲಾರಿ ಅನ್ನೋ ವರ್ಡ್ ಇದೆ, ಅರ್ಥ ಆಗ್ತಿದೆಯಾ. ಹಿಯರ್ ದ ಡೆಫಿನೆಟ್ ಆರ್ಟಿಕಲ್ ಇಂಡಿಕೇಟ್ಸ್ ದ್ಯಾಟ್ ದ ಸ್ಪೀಕರ್ ಈಸ್ ರೆಫರ್ಡ್ ಟು ದ ಸ್ಪೆಸಿಫಿಕ್ ಲಾರಿ. ಪರ್ಟಿಕ್ಯುಲರ್ ಆಗಿ ನೀವು ಒಂದೇ ಲಾರಿ ಬಗ್ಗೆ ಮಾತಾಡ್ತಿದ್ದೀರಾ, ಆವಾಗ ಮಾತ್ರಲೇ ದಾನ ನಾವು ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ದಟ್ ಏನಾದರೂ ಎನಿ ಲಾರಿ ಅನ್ನೋ ವರ್ಡನ್ನು ಯೂಸ್ ಮಾಡಿದರೆ ಅಲ್ಲಿ ಆರ್ಟಿಕಲ್ ಎ ಬರ್ತಾಯಿತ್ತು. ಡೆಫಿನೆಟ್ ಆರ್ಟಿಕಲ್ಸ್ ಕ್ಯಾನ್ ಅಕರ್ ಬಿಫೋರ್ ಸಿಂಗ್ಯುಲರ್ ಆರ್ ಪ್ಲೂರಲ್ ನೌನ್. ಇದನ್ನು ನೀವು ನೆನಪಿಟ್ಕೋಬೇಕು. ಇದೊಂದು ಟ್ರಿಕ್ಸ್, ರೂಲ್. ಫಾರ್ ಎಕ್ಸಾಂಪಲ್, ದ ಲಾರೀಸ್ ಡ್ರೋವ್ ಅವೇ ಆರ್ ಕ್ಯಾನ್ ಯು ಗ್ರ್ಯಾಬ್ ದ ಒನ್ ಇನ್ ದ ಫ್ರಿಡ್ಜ್. ಇದು ಗ್ರಾಮ್ಯಾಟಿಕಲಿ ಕರೆಕ್ಟ್. ನೋಡಿ, ದ ಯಾವಾಗ ಬಳಸಿದ್ದೀವಿ, ಬಿಫೋರ್ ಸಿಂಗ್ಯುಲರ್ ಆರ್ ಪ್ಲೂರಲ್. ಅರ್ಥ ಆಗ್ತಿದೆ ಅಲ್ವಾ. ಬನ್ನಿ ನೆಕ್ಸ್ಟ್ ನೋಡೋಣ. ದ ಅರ್ಥ ಆಗಿದೆ ಅನ್ನೋದಾದರೆ ನಾವು ಹೋಗ್ಬೋದು. ಮತ್ತು ದಾದಲ್ಲಿ ಬರೋ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಐ ಹ್ಯಾವ್ ಎ ಕಾರ್, ಇಂಡೆಫಿನೆಟ್ ಆರ್ಟಿಕಲ್. ಐ ಹ್ಯಾವ್ ದಿ ಅಂಬಾಸಿಡರ್ ಕಾರ್. ದ ಯಾವಾಗ ಬಳಸ್ತೆ, ನನ್ನ ಹತ್ರ ಯಾವ ಕಾರ್ ಇದೆ ಅಂತ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಡರ್ಮಿಟಾಲಜಿಸ್ಟ್. ಐ ವೆಂಟ್ ಟು ದಿ ಡರ್ಮಿಟಾಲಜಿಸ್ಟ್ ಆಗಬೇಕು. ಯಾಕಂದರೆ ನನಗೆ ಡರ್ಮಿಟಾಲಜಿಸ್ಟ್ ಅಂದರೆ ಯಾರು, ಚರ್ಮ ರೋಗ ತಜ್ಞರು, ಅವ್ರ ಹತ್ರ ಹೋಗಿರೋದು ಕನ್ಫರ್ಮ್ ಇದೆ, ಹಾಗಾಗಿ ದ. ಸೊ ನೆಕ್ಸ್ಟ್ ಇಂಡೆಫಿನೆಟ್ ಆರ್ಟಿಕಲ್ ಅಂಡ್ ಆನ್ನ ಬಗ್ಗೆ ನೋಡೋಣ. ತುಂಬ ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ದಟ್ ದೀಸ್ ವರ್ಡ್ಸ್ ಆರ್ ಕ್ಲಾಸಿಫೈಡ್ ಇನ್ ಎ ಡಿಫ್ರೆಂಟ್ ವೇ. ಇಂಡೆಫಿನೆಟ್ ಆರ್ಟಿಕಲ್ಸ್ ಆರ್ ಯೂಸ್ ಟು ರೆಫರ್ ಟು ನೌನ್ ದಟ್ ಆರ್ ನಾನ್ ಸ್ಪೆಸಿಫಿಕ್ ಆರ್ ಬೀಯಿಂಗ್ ಮೆನ್ಷನ್ಡ್ ಫಾರ್ ದ ಫಸ್ಟ್ ಟೈಮ್. ಮೊದಲ ಬಾರಿಗೆ ಬಳಸಿದ್ದಾರೆ ಅಂತಂದರೆ ಫಸ್ಟ್ ಪಾಯಿಂಟ್. ಹಾಗೆಯೇ ನಾನ್ ಸ್ಪೆಸಿಫಿಕ್ ಆಗಿರೋಂಥ ವಿಷಯನ ರೆಪ್ರೆಸೆಂಟ್ ಮಾಡೋ ಸಂದರ್ಭದಲ್ಲಿ ನಾವು ಆರ್ಟಿಕಲ್ ಎನ ಬಳಸ್ತೀವಿ. ಎ ಇಸ್ ಪ್ಲೇಸ್ಡ್ ಬಿಫೋರ್ ನೌನ್ ಬಿಗಿನಿಂಗ್ ವಿತ್ ಅ ಕಾನ್ಸೊನೆಂಟ್ ಸೌಂಡ್. ನಿಮಗೆ ಓವಲ್
ಮತ್ತು ಕಾನ್ಸೊನೆಂಟ್ನ ಬಗ್ಗೆ ಗೊತ್ತಿರಬೇಕು. ಓವಲ್ನ ಅಕ್ಷರಗಳು ಯಾವುದ್ಯಾವುದು? ಎ ಇ ಐ ಒ ಯು. ಇಲ್ಲಿ ಅಕ್ಷರಗಳ ಬಗ್ಗೆ ಮಾತಾಡ್ತಿಲ್ಲ, ಅದರ ಪ್ರೊನೌನ್ಸಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೆಯೇ ಆ್ಯನ್ ಅನ್ನುವಂಥದ್ದು, ಆ್ಯನ್ ಗೋಸ್ ಬಿಫೋರ್ ನೌನ್ ಬಿಗಿನಿಂಗ್ ವಿತ್ ಅ ಓವಲ್ ಸೌಂಡ್. ಓವಲ್ನ ಸೌಂಡ್ ಬಂದಾಗ ನಾವು ಆ್ಯನನ್ನು ಬಳಸ್ತೀವಿ. ನಾನು ಪರ್ಟಿಕ್ಯುಲರಾಗಿ ಕೆಲವೊಂದು ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ. ಎ ಕ್ಯಾಟ್ ಫಾಲೋಡ್ ಮೀ ಎಟ್ ಹೋಮ್. The speaker is referring to a cat. So the indication is that this is the first time this cat is being mentioned. ಮೊದಲ ಬಾರಿಗೆ ನೀವೇನಾದರೂ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತಂದಾಗ ನೀವು ಏನೇ ಬಳಸಬೇಕು? That it has no personal specific connection to the speaker. The indefinite article a was used as a noun cat. Begins with a consonant sound. Cat ನೋಡಿ ಕ. ನಿಮಗೆ ಕಾನ್ಸೊನೆಂಟ್ ವೋವಲ್ ಸೌಂಡು ಡೀಟೇಲಾಗಿ ಗೊತ್ತಿಲ್ಲ ಅಂತಂದರೂ ಪ್ರೊನೌನ್ಸಿಯೇಷನ್ ಮಾಡ್ಬೇಕಾದ್ರೆ ಅದು ನಿಮಗೆ ಫೀಲ್ ಆಗಬೇಕು. ಕ್ಯಾನ್ ಯು ಪಾಸ್ ಮಿ ಆನ್ ಆ್ಯಪಲ್? ದಟ್ ಇಂಡೆಫಿನೆಟ್ ಆರ್ಟಿಕಲ್ ಒಪ್ಕೊಳ್ತೀನಿ, ಬಟ್ ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಹಿಯರ್ ಆ್ಯಸ್ ದ ಸ್ಪೀಕರ್ ಡಸ್ ನಾಟ್ ಮೈಂಡ್ ವಿಚ್ ಆ್ಯಪಲ್ ದೇ ಆರ್ ಗಿವನ್. ದೇ ಆರ್ ಬೀಯಿಂಗ್ ಅನ್ಸ್ಪೆಸಿಫಿಕ್. ದ ಆರ್ಟಿಕಲ್ ಆ್ಯನ್ ವಾಸ್ ಯೂಸ್ಡ್ ಆ್ಯಸ್ ಎ ನೌನ್ ಆ್ಯಪಲ್. ಬಿಗಿನ್ಸ್ ವಿತ್ ಅ ಓವಲ್ ಸೌಂಡ್ ಅ. ಆ್ಯಪಲ್ ಎ. ಇಲ್ಲಿ ಕನ್ನಡದಲ್ಲಿ ಎ ಮತ್ತು ಇಯ ಶಬ್ದ ಸೇರಿ ಆಗಿರೋವಂಥದ್ದನ್ನು ನಾವು ಆ್ಯ ಅಂತೀವಲ್ವಾ, ಆ ಒಂದು ಮೀನಿಂಗ್ ಅದು ಕೊಡತ್ತೆ. ನೆಕ್ಸ್ಟ್, ಇಂಡೆಫಿನಿಟ್ ಆರ್ಟಿಕಲ್ ಓನ್ಲಿ ಅಕರ್ ಬಿಫೋರ್ ಸಿಂಗ್ಯುಲರ್ ನೌನ್ಸ್. ಟು ಸೇ ಆ್ಯನ್ ಎಲಿಫೆಂಟ್ ಫಾಲೋಡ್ ಮೀ ಹೋಮ್ ವುಡ್ ಬಿ ಗ್ರಾಮ್ಯಾಟಿಕಲಿ ಇನ್ಕರೆಕ್ಟ್. ನೋಡಿ, ಇಂಡೆಫಿನಿಟ್ ಆರ್ಟಿಕಲ್ ಓನ್ಲಿ ಅಕರ್ ಬಿಫೋರ್ ಸಿಂಗ್ಯುಲರ್ ನೌನ್. ಸಿಂಗ್ಯುಲರ್ ನೌನಿನ ಮುಂಚೆ ಮಾತ್ರ ನಾವು ಆ್ಯನ್ ಅನ್ನೋದನ್ನು ಬಳಸ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಆ್ಯನನ್ನು ನೀವು ಯಾವಾಗ ಬಳಸಬೇಕು ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ಆ್ಯನ್ ಆ್ಯಪಲ್ಸ್ ಅಂತ ಇಲ್ಲ, ಆಯಿತಾ? ಸಿಂಗ್ಯುಲರ್ ಇದ್ದಾಗ ಮಾತ್ರ ನಾನು ಆ್ಯನನ್ನು ಬಳಸಬೇಕು. ಅದೇ ಆ್ಯಪಲ್ಸ್ ಇದ್ದರೆ ದಿ ಆ್ಯಪಲ್ಸ್ ಅಥವಾ ಎ ಆ್ಯಪಲ್ಸ್ ಆಗುತ್ತೆ. ಹಾಗೆಯೇ ಎಲಿಫೆಂಟ್ಸ್ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಅ ಕರೆಕ್ಟ್ ಆಗ್ಬೋದೇನೋ, ಆ್ಯನ್ ಅನ್ನೋದು ರಾಂಗ್ ಆಗುತ್ತೆ. ಸೊ ಏನು ಕ್ಲಾರಿಟಿ? ಪ್ಲೂರಲ್ ಫಾರ್ಮ್ ಇದ್ದಾಗ ನೌನ್ ಅದರ ಮುಂದೆ ನಾನು ಬರೆಯುವಂಥ ಎ ಅಂದಾದಲ್ಲಿ ಆ್ಯನ್ ಅನ್ನೋದು ಯಾವತ್ತೂ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಡೆಫಿನಿಟ್ ಆರ್ಟಿಕಲ್ಸ್ ಆ್ಯಂಡ್ ದ ಲೆಟರ್ ಹೆಚ್. ತುಂಬ ಸಲ ಇಂಡೆಫಿನಿಟ್ ಆರ್ಟಿಕಲ್ ಹೆಚ್ ಇದೆಯಲ್ವಾ, ಅದನ್ನು ನಾವು ಬಳಸಬೇಕಾದ್ರೆ ಆ್ಯನನ್ನು ಬಳಸಿದ್ದೀವಿ. ಹೆಚ್ ಅನ್ನುವಂಥದ್ದು ಕಾನ್ಸೊನೆಂಟ್ನ ಅಕ್ಷರ ಆಗಿರಬಹುದು, ಆದರೆ ಅದನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ಹ ಅ ಅನ್ನೋ ವರ್ಡ್ ಬರುತ್ತೆ. ನೋಡಿ, ದೇರ್ ಆರ್ ಕೇಸಸ್ ವೆನ್ ದ ಆರ್ಟಿಕಲ್ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ ದಟ್ ಬಿಗಿನ್ಸ್ ವಿತ್ ಅ ಕಾನ್ಸೊನೆಂಟ್ ಲೆಟರ್ ಆ್ಯಂಡ್ ನಾಟ್ ಎ ವೋವಲ್. ದಿಸ್ ಈಸ್ ಬಿಕಾಸ್ ದ ಆರ್ಟಿಕಲ್ ಯೂಸ್ ಈಸ್ ಡಿಪೆಂಡೆಂಟ್ ಆನ್ ದ ಸೌಂಡ್ ಆಫ್ ದ ಲೆಟರ್ ರ್ಯಾದರ್ ದ್ಯಾನ್ ದ ಲೆಟರ್ ಇಟ್ ಸೆಲ್ಫ್. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಶಬ್ದ ಇಂಪಾರ್ಟೆಂಟ್ ಆಗುತ್ತೆ ವಿನಃ ಅಕ್ಷರ ಇಂಪಾರ್ಟೆಂಟ್ ಆಗಲ್ಲ. ಸೊ ನೋಡಿ, ಆ್ಯನ್ ಹಾರ್ ಆಫ್ಟರ್ ಐ ಅರೈವ್ಡ್ ಅ ಹೌಸ್ ಫೆಲ್ ಡೌನ್. ಹಾರ್ ಅ ಅರ್ಥ ಆಗ್ತಿದೆಯಾ? ಇಲ್ಲಿ ಹೌಸ್ ಹೌಸ್ ನೋಡಿ, ಆರ್ಗೂ ಹೌಸಿಗೂ ನಿಮಗೊಂದು ಕ್ಲೂ ಕೊಡ್ತೀನಿ. ಇದು ನೀವು ಟ್ರಯಲ್ ಮಾಡಿ, ನಿಮಗೆ ವರ್ಕ್ ಆಗುತ್ತೆ. ಆರ್ಟಿಕಲ್ ಆ್ಯನ್ ಅನ್ನೋಂಥದ್ದನ್ನು ಕನ್ನಡದ ಆ ಇಂದ ಅಹಂ, ಅ ಇಂದ ಸ್ಟಾರ್ಟ್ ಆಗಿ ಅ ಇ ಈ ಉ ಎ ಐ ಓ ಔ ಅಂ ಅಹ ಇಲ್ಲಿ ತನಕ ಕನ್ನಡದಲ್ಲಿ ಬರೆಯಬಹುದಾದಂಥ ಇಂಗ್ಲೀಷ್ನ ಪದಗಳು ಇದ್ದರೆ ನಾವು ಅದಕ್ಕೆ ಆ್ಯನ್ನ ಸೇರಿಸ್ತೀವಿ. ಅದನ್ನು ಹೊರತುಪಡಿಸಿ ಕಾಯಿಂದ ಳ ತನಕ ಬರುವ ಯಾವುದೇ ಅಕ್ಷರದ ಪ್ರೊನೌನ್ಸಿಯೇಷನ್ನು ಆ್ಯನ್ ಆಗೋದಿಲ್ಲ. ನೀವು ಪ್ರಯತ್ನ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಆರ್, ಎಲಿಫೆಂಟ್, ಎ ಬಂತ, ಅರ್ಥ ಆಗ್ತಿದೆ? ಯುರೋಪ್, ಯು ಅನ್ನೋಂಥದ್ದು ಎಲ್ಲಿ ಬರುತ್ತೆ? ಹಾಗಾಗೆಲ್ಲ ಆ್ಯನ್ ಯುರೋಪ್ ಅನ್ನೋ ವರ್ಡನ್ನು ಬಳಸಲ್ಲ. ನೀವು ಇದನ್ನೂ ಕೂಡ ಒಂದು ಲಾಜಿಕ್ಕಾಗಿ ಅರ್ಥ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ಬಹಳನೇ ಈಸಿ ಆಗುತ್ತೆ. ನೋಡಿ, ದ ಫಸ್ಟ್ ಆರ್ಟಿಕಲ್ ಆ್ಯನ್ ಕಮ್ಸ್ ಬಿಫೋರ್ ದ ನೌನ್ ಆರ್ ಡಿಸ್ಪೈಟ್ ಇಟ್ ಬಿಗಿನ್ಸ್ ವಿತ್ ಎ ಕಾನ್ಸೊನೆಂಟ್. ಕಾನ್ಸೊನೆಂಟಿನ ಅಕ್ಷರದಿಂದ ಸ್ಟಾರ್ಟ್ ಆದರೂ ಅದರ ಪ್ರೊನೌನ್ಸಿಯೇಷನಿಂದ ಅದು ಏನಾಗುತ್ತೆ? ಆರ್. ದ ಸೆಕೆಂಡ್ ಆರ್ಟಿಕಲ್ ಈಸ್ ಎ, ನಾಟ್ ಆ್ಯನ್, ಬಿಕಾಸ್ ದ ವರ್ಡ್ ಹೌಸ್ ಬಿಗಿನ್ಸ್ ವಿತ್ ಎ ಕಾನ್ಸೊನೆಂಟ್ ಸೌಂಡ್. ಕಾನ್ಸೊನೆಂಟ್ ಸೌಂಡಿಂದ ಅದು ಸ್ಟಾರ್ಟ್ ಆಗಿದೆ.
ಯಾಕೆ ಆರ್ಟಿಕಲ್ ನಾನು ಇಷ್ಟು ಡೀಟೇಲಾಗಿ ಮಾಡ್ತಿದ್ದೀನಿ ಅಂತಂದರೆ ಇದು ತುಂಬಾ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಕೆಲವೊಮ್ಮೆ ಇದ್ರ ಮೇಲೇ 3-4 ಅಂಕಗಳಿಗೆ ಕೇಳಿಬಿಡ್ತಾರೆ. ಸೊ ವಿ ಶುಡ್ ನಾಟ್ ಅಲೋ ಟು ಟೇಕ್ ರಿಸ್ಕ್. ಇಂಡೆಫಿನೆಟ್ ಆರ್ಟಿಕಲ್ಸ್ ಆ್ಯಂಡ್ ದ ಲೆಟರ್ ಯು. ಆಗಲೇ ಹೆಚ್ ಲೆಟರ್ ಬಗ್ಗೆ ನೋಡಿದ್ವಿ, ಈಗ ಯು ಲೆಟರ್ ಬಗ್ಗೆ ನೋಡೋಣ. ಸಮ್ಟೈಮ್ಸ್ ದ ಇಂಡೆಫಿನೆಟ್ ಆರ್ಟಿಕಲ್ ಅ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಬಿಗಿನ್ಸ್ ವಿತ್ ದ ಲೆಟರ್ ಯು. ಅಗೇನ್ ಇಟ್ ಈಸ್ ಟು ಡೂ ವಿತ್ ದ ಸೌಂಡ್, ನಾಟ್ ವಿತ್ ದ ಲೆಟರ್. ಲೆಟರ್ ಇಲ್ಲಿ ಮ್ಯಾಟರ್ ಆಗಲ್ಲ, ಇಲ್ಲಿ ಮ್ಯಾಟರ್ ಆಗುವಂಥದ್ದು ಶಬ್ದ. ಲುಕ್ ಎಟ್ ದ ಫಾಲೋಯಿಂಗ್ ಎಕ್ಸಾಂಪಲ್. ಫಸ್ಟ್ ಒನ್, ಹಿ ಈಸ್ ಎ ಯುಕ್ರೇನಿಯನ್ ಮ್ಯಾನ್. ಇಲ್ಲಿ ಯು ಅನ್ನೋ ವರ್ಡ್ ಬಂತು, ಅಬ್ಸರ್ವ್ ಮಾಡ್ತಿದ್ದೀರಾ? ದ ಆರ್ಟಿಕಲ್ ಅ ಹ್ಯಾಸ್ ಬೀನ್ ಯೂಸ್ಡ್ ಹಿಯರ್ ಬಿಕಾಸ್ ಯುಕ್ರೇನಿಯನ್ ಬಿಗಿನ್ಸ್ ವಿತ್ ದ ಸೆಮಿ ವೋಕಲ್ ಸೌಂಡ್ ಝೂ. ಅದನ್ನು ಬೇರೆ ಥರದಲ್ಲೂ ಪ್ರೊನೌನ್ಸ್ ಮಾಡ್ಬೋದಂತೆ, ವಿಚ್ ವಿ ಟ್ರೀಟ್ ಆ್ಯಸ್ ಎ ಕಾನ್ಸೊನೆಂಟ್. ಅರ್ಥ ಆಗ್ತಿದೆಯಾ? ಹಾಗೆಯೇ ನೆಕ್ಸ್ಟ್, ಐ ನೀಡ್ ಎನ್ ಅಂಬ್ರಲಾ. ಆಯಿಂದ ಸ್ಟಾರ್ಟ್ ಆಗ್ತಿದೆ, ನೆನಪಿದೆಯಾ? ಸೊ ಅಂಬ್ರಲಾ ಬಿಗಿನ್ಸ್ ವಿತ್ ಅ ಓವಲ್ ಸೌಂಡ್ ಅ. ಹಾಗಾಗಿ ಆನ್ಸರ್ ನಾನಿಲ್ಲಿ ಆ್ಯನನ್ನು ಬರೆದಿದ್ದೀನಿ. ಕೆಲವೊಮ್ಮೆ ನಾವು ಅಬ್ರಿವೇಷನ್ಸಲ್ಲಿ ಕೂಡ ಆರ್ಟಿಕಲ್ಸ್ನ ಬಳಸ್ತೀವಿ. ಸಮ್ಟೈಮ್ಸ್ ದ ಯೂಸ್ ಆಫ್ ಎ ಆ್ಯಂಡ್ ದ ವಿಲ್ ಡಿಪೆಂಡ್ಸ್ ಆನ್ ದ ಪ್ರೊನೌನ್ಸಿಯೇಷನ್ ಆಫ್ ಎನ್ ಅಬ್ರಿವೇಟೆಡ್ ಫ್ರೇಸಸ್. Compare the sentence which uses an abbreviated phrases to the following sentence which uses the following phrase. I saw a UFO outside. When the phrase is abbreviated, we use a because UFO here begins with the semi-vowel sound U. U in the start ಆಗ್ತಿದೆ. Remember, we treat this the same as consonants. ಅಬ್ರಿವೇಷನನ್ನು ಕೂಡ ನಾವು ಯಾವ ಥರದಲ್ಲಿ ಟ್ರೀಟ್ ಮಾಡ್ತೀವಿ ಅಂತಂದರೆ ಒಂದು ಪದದ ರೂಪದಲ್ಲೇ ತಗೊಳ್ಳೋವಂಥದ್ದು. ನೋಡಿ, ಐ ಸಾ ಎನ್ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಔಟ್ಸೈಡ್. ಅನ್ಐಡೆಂಟಿಫೈಡ್ ಅ ಅಗೇನ್. ಹಾಗಾಗಿ ವೆನ್ ದ ಫ್ರೇಸಸ್ ಇಸ್ ಅನ್ಅಬ್ರಿವೇಟೆಡ್ ವಿ ಯೂಸ್ ಆ್ಯನ್ ಬಿಕಾಸ್ ಅನ್ಐಡೆಂಟಿಫೈಡ್ ಬಿಗಿನ್ಸ್ ವಿತ್ ಅ ಓವಲ್ ಅ. ಆರ್ಟಿಕಲ್ಸ್ ಮತ್ತು ಅಡ್ಜೆಕ್ಟಿವ್ಸ್ ಹೇಗೆ ವರ್ಕ್ ಆಗುತ್ತೆ ನೋಡಿ. Occasionally articles will come before an adjective, not a noun. An example, the article with adjective ನೋಡಿ. The tall man looked over the crowd. ಇಲ್ಲಿ ಇಲ್ಲಿ ನಾನು ಪರ್ಟಿಕ್ಯುಲರ್ಗೆ ಎ ಅಂದ 3 ಬಗ್ಗೆನೂ ಸೇರಿಸಿ ಮಾತಾಡ್ತಾ ಇದ್ದೀನಿ. ಆರ್ಟಿಕಲ್ಸ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಜೊತೆ ಯಾವ ರೀತಿ ವ್ಯವಹಾರವನ್ನು ಇಟ್ಕೊಂಡಿದೆ. ದ ಟಾಲ್ ಮ್ಯಾನ್. ಟಾಲ್ ಮ್ಯಾನ್, ಒಬ್ಬ ಮನುಷ್ಯ ಇದೆ, ನಾನು ಟಾಲ್ ಆಗಿದ್ದಾನೆ ಅಂತ ನಾನು ಅವನ ಗುಣವನ್ನು ವಿಶೇಷಣ ಮಾಡ್ತಿದ್ದೀನಿ. She is looking at an elegant lady. She looking at an elegant lady ಅನ್ನುವಂಥದ್ದು ಆಕೆಯ ಒಂದು ಗುಣವನ್ನು ನಾನು ಹೇಳ್ತಾ ಇದ್ದೀನಿ. ಎಲಿಗೆಂಟ್, ಅದ್ಭುತವಾಗಿದ್ದಾಳೆ. ಸೊ ಎ ಎಲಿಗೆಂಟ್, ಸೊ ಆ್ಯನ್. ಇಟ್ ಈಸ್ ಎ ಹಾರಿಬಲ್ ಪೇಂಟಿಂಗ್. ನಾನು ಪೇಂಟಿಂಗ್ನ ಗುಣದಾನ ಮಾಡ್ತಾ ಇದ್ದೀನಿ, ಹಾರಿಬಲ್ ಆಗಿದೆ ಅಂತ. ಹಾರಿಬಲ್ ಹಾಯಿಂದ ಸ್ಟಾರ್ಟ್ ಆಗೋದ್ರಿಂದ ಎ ಅನ್ನುವಂಥದ್ದು ಉತ್ತರ ಆಗುತ್ತೆ. ಸೊ ಕೆಲವೊಂದು ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ, ಹಾಗೇನಾದರೂ ಎಕ್ಸ್ಪ್ಲನೇಷನ್ ಕೂಡ ಶಾರ್ಟಾಗಿ ಕೊಟ್ಟಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂತ. ನೋಡಿ, ಐ ವಾಸ್ ರೀಡಿಂಗ್ ಡ್ಯಾಶ್ ಹಿಸ್ಟೋರಿಕಲ್ ನಾವಲ್. ಹೀ ಅರ್ಥ ಆಗ್ತಿದೆಯಾ? ಇದನ್ನು ನಾವು ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಈನೇ ಬಳಸ್ತೀವಿ, ಹಿಸ್ಟೋರಿಕಲ್ ಅನ್ನೋ ವರ್ಡನ್ನು ಬಳಸೋಲ್ಲ. ನೋಡಿ, ನೇಟಿವ್ ಸ್ಪೀಕರ್ಸ್ ಯೂಸ್ ಆ್ಯನ್ ಬಿಫೋರ್ ಅ ವರ್ಡ್ ಸ್ಟಾರ್ಟ್ ವಿತ್ ಹೆಚ್. If the first syllable is not stressed, therefore an is the right word to be used. She was reading an historical novel. I read dash Eliot. The correct article used to give here is the. ಯಾಕೆ ದ ಅಂತಂದರೆ ಅವ್ರಿಗೆ ತುಂಬ ಕ್ಲಿಯರ್ ಆಗಿದೆ. ದೇ ಆರ್ ರೀಡಿಂಗ್ ದ ಗ್ರೇಟ್ ಹಿಸ್ಟೋರಿಯಲ್ ಬುಕ್ ಇಲಿಯಟ್. ದ ಆಗಬೇಕು ಬಿಕಾಸ್ ವಿಷಯ ಅಲ್ಲಿ ಕ್ಲಿಯರ್ ಆಗಿದೆ. The new foreign exchange student is dash European. ನೋಡಿ, ಯು ಬಂದಿದೆ, ನಾನು ಹೇಳಿದೆ ಯುರೋಪಿಯನ್. ಸೊ ಹಾಗಾದರೆ ಉತ್ತರ ಎ. ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಎಕ್ಸ್ಪ್ಲನೇಷನ್ ನೋಡೋಣ. ದ ವರ್ಡ್ ಯುರೋಪಿಯನ್ ಈಸ್ ಗಿವನ್ ಎ ಸೌಂಡ್ ಬಿಗಿನ್ಸ್ ವಿತ್ ಅ ಕಾನ್ಸೊನೆಂಟ್ ಯು. ಈವನ್ ದೋ ಇಟ್ಸ್ ಸ್ಟಾರ್ಟಿಂಗ್ ಲೆಟರ್ ಓವಲ್, ದ ಆರ್ಟಿಕಲ್ ಎ ಶುಡ್ ಬಿ ದ ಆನ್ಸರ್. ಉತ್ತರನ ಓದೋದಕ್ಕೆ ಪೂರ್ತಿ ಪ್ರಶ್ನೆನ ಕೆಲವೊಮ್ಮೆ ಓದೋ ಅವಶ್ಯಕತೆ ಇಲ್ಲ. ಆರ್ಟಿಕಲಲ್ಲಿ ಕೊಟ್ಟ ತಕ್ಷಣ ನೀವು ಅದು ಯಾವ ಕನ್ನಡದಲ್ಲಿ ಬರ್ದಾಗ ಹೇಗೆ ಬರುತ್ತೆ ಅಂತ ನೋಡಿದ್ರೆ ಇನ್ನೂ ಈಸಿಯಾಗಿ ಉತ್ತರನ ಹುಡುಕ್ಬೋದು. ಹೀಗೆ ನನಗೂ ನಿಮ್ಮ ಥರನೇ ಆರ್ಟಿಕಲಿಗೆ ಎ ಆ್ಯನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕೇಳಿದಾಗ ಅವ್ರು ಹೇಳಿದ್ದು.
ಇದೊಂದು ಕ್ಲೂ, ನಾವೇ ತುಂಬ ಎಕ್ಸಾಮ್ಸಲ್ಲಿ ಇದನ್ನು ಫಾಲೋ ಮಾಡ್ತೀವಿ ಅಂದರು. ಸೊ ಆ ಇಂದ ಅಹ ತನಕ ಬಂದರೆ ಯಾವುದೇ ಒಂದು ವರ್ಡು ಆ್ಯನ್, ಅದನ್ನು ಬಿಟ್ಟು ಬಂದರೆ ಕಚಟ ತಪ ಹಿಡಿದು ಳಾ ತನಕ ಎಲ್ಲದಕ್ಕೂ ಕೂಡ ಪ್ರೊನೌನ್ಸಿಯೇಷನ್ ಬಂದರೆ ವಿ ಯೂಸ್ ನೆನಪಿರಲಿ, ಮತ್ತೆ ರಿವೈಸ್ ಮಾಡಿದ್ದೀನಿ. He went to visit dash Andaman and Nicobar Island. In the given sentence, the article the is used because ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅನ್ನೋಂಥದ್ದು ಪ್ಲೇಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಅದೆರಡು ಗ್ರೂಪ್ ಆಫ್ ಐಲ್ಯಾಂಡ್. ಸೊ ಅವ್ರಿಗೆ ಕನ್ಫರ್ಮ್ ಇರೋದ್ರಿಂದ ಆರ್ಟಿಕಲ್ ದ ಅನ್ನೋವಂಥದ್ದು ಉತ್ತರ ಆಗುತ್ತೆ. ಡ್ಯಾಶ್ ದ ಟೈಗರ್ ಈಸ್ ದ ಮೋಸ್ಟ್ ಮ್ಯಾಗ್ನಿಫಿಷಿಯಂಟ್ ಎನಿಮಲ್. ದ ಟೈಗರ್, ಯಾಕಂದ್ರೆ ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ, ಟೈಗರ್ ಬಗ್ಗೆ. ವಿಷಯ ಕನ್ಫರ್ಮ್ ಇದೆ. ಸೊ ದ ಆನ್ಸರ್ ಈಸ್ ದ. ಸೊ ನಿಮಗೆ ಆರ್ಟಿಕಲಿಗೆ ನಾನು ಮಾಡಿದ್ದು ಎಲ್ಲದೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸಲ ಎಕ್ಸಾಮ್ಗೆ ಮುಂಚೆ ಇದನ್ನು ಗಮನಿಸಿದ್ರೆ ಇಟ್ ಈಸ್ ಮೋರ್ ದ್ಯಾನ್ ಇನಫ್. ಬನ್ನಿ ನಾವೀಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಅಂದರೆ ಏನು ಅಂತ ನೋಡೋಣ. ಟು ಡಿಸ್ಕ್ರೈಬ್, ಕ್ವಾಲಿಫೈ, ಮಾಡಿಫೈ ಆರ್ ಐಡೆಂಟಿಫೈ ದ ನೌನ್ ಆರ್ ಅಡ್ಜೆಕ್ಟಿವ್ಸ್, ಪ್ರೊನೌನ್ಸ್ ಯೂಸ್ಡ್ ಆರ್ ರೀಯೂಸ್ಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಒಂದನ್ನು ಒಂದಕ್ಕೆ ಕಂಪೇರ್ ಮಾಡ್ತಾ ಹೋಗ್ತೀವಿ, ಮಾಡಿಫೈ ಮಾಡ್ತಾ ಹೋಗ್ತೀವಿ, ಅದ್ರ ಕ್ವಾಂಟಿಫೈನ ಮಾಡ್ತಾ ಹೋಗ್ತೀವಿ. ಅಡ್ಜೆಕ್ಟಿವ್ಸ್ ಹ್ಯಾವ್ ದೇರ್ ಓನ್ ಡಿಗ್ರೀಸ್ ಕಾಲ್ಡ್ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್ ಆರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ದಟ್ ಕಂಪೇರ್ ಆರ್ ದೇರ್, ಅವರು ಒಂದು ಕಂಪೇರ್ ಮಾಡ್ತಾರೆ ಟು ಒನ್ ಥಿಂಗ್ ಆರ್ ಪರ್ಸನ್ ಟು ಅನದರ್. ಇಲ್ಲಿ ಒಂದು ವಸ್ತುನ ಇನ್ನೊಂದು ವಸ್ತುವಿಗೆ ಕಂಪೇರ್ ಮಾಡ್ತಾರೆ, ಅಥವಾ ಒಂದು ವಸ್ತುವಿನ ವಿಶೇಷತೆಯನ್ನು ಹೇಳುವಂಥದ್ದು. ಈ ಕಂಪ್ಯಾರಿಟಿವ್ ಡಿಗ್ರೀಸಲ್ಲಿ 3 ಭಾಗಗಳಿದೆ: ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಎಕ್ಸಾಂಪಲ್ಸ್ನ ಹೇಳೋದಕ್ಕೂ ಮುಂಚೆ ಪಾಸಿಟಿವ್ ಡಿಗ್ರಿ ಅಂದ್ರೇನು, ಕಂಪ್ಯಾರಿಟಿವ್ ಡಿಗ್ರಿ ಅಂದ್ರೇನು, ಸೂಪರ್ಲೇಟಿವ್ ಡಿಗ್ರಿ ಅಂದ್ರೇನು ಅಂತ ನೀವು ತಿಳ್ಕೊಳ್ಳೇಬೇಕು. ಪಾಸಿಟಿವ್ ಡಿಗ್ರಿ ಅಂತಂದರೆ ಬೇಸಿಕಲಿ ಒರಿಜಿನಲ್ ಫಾರ್ಮಲ್ಲಿರುವಂತಹ ಒಂದು ಅಡ್ಜೆಕ್ಟಿವ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಯಾರಿಸನ್ನು ನಾವು ಮಾಡೋದಿಲ್ಲ. ದಿಸ್ ಡಿಗ್ರಿ ಡಸ್ ನಾಟ್ ಅಲೋ ಯು ಟು ಮೇಕ್ ಎನಿ ಕಂಪ್ಯಾರಿಸನ್. ಫಾರ್ ಎಕ್ಸಾಂಪಲ್, ಐ ಆಮ್ ಹ್ಯಾಪಿ, ಐ ಆಮ್ ಟಯರ್ಡ್, ಮೈ ಡ್ರೆಸ್ ಈಸ್ ಪ್ರಿಟಿ, ಐ ಆಮ್ ಲುಕಿಂಗ್ ಬ್ಯೂಟಿಫುಲ್. ನಾನು ನನ್ನ ಬಗ್ಗೆನೇ ಹೇಳ್ತಿದ್ದೀನಿ, ಬಟ್ ನನ್ನನ್ನು ನಾನು ಯಾರಿಗೂ ಕಂಪೇರ್ ಮಾಡ್ತಾ ಇಲ್ಲ. ಐ ಹೋಪ್ ಅರ್ಥ ಆಗ್ತಿದೆ ಅನ್ಕೋತೀನಿ. ಹಾಗೆಯೇ ಕಂಪ್ಯಾರಿಟಿವ್ ಡಿಗ್ರಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಕಂಪೇರ್ ಬಿಟ್ವೀನ್ 2 ನೌನ್ಸ್. 2 ನೌನ್ನ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೇಮ್ ಕ್ವಾಲಿಟಿ ಅಥವಾ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಡಿಫ್ರೆಂಟ್ ಇದ್ದರೂ ಅವರಲ್ಲೊಂದು ಸಿಮಿಲಾರಿಟಿ ಇದ್ದಾಗ ನಾವು ಅವ್ರನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇದು ತುಂಬ ಈಸಿಯಾಗಿ ಹೇಳ್ಬೋದು. ಶಿ ಲುಕ್ಸ್ ಟಯರ್ಡ್ ದ್ಯಾನ್ ಮೀ. ಅವಳು ತುಂಬ ಟಯರ್ಡ್ ಅನ್ನಿಸ್ತೇಳಪ್ಪ ನನಗಿಂತ. ಕಂಪೇರ್ ಮಾಡಿದ್ನ ನಾನು, ನನಗಿಂತ ಅನ್ನೋದು ಬಂತು. ಸನ್ ಈಸ್ ಬ್ರೈಟರ್ ದ್ಯಾನ್ ಎಸ್ಟರ್ಡೇ. ನಿನ್ನೆಗಿಂತ ಇವತ್ತು ತುಂಬ ಬ್ರೈಟಾಗಿದೆ. ಯುವರ್ ಹೇರ್ ಈಸ್ ಲಾಂಗರ್ ದ್ಯಾನ್ ಹರ್ಸ್. ನಿನ್ನ ಕೂದಲು ಅವಳು ಕೂದಲಿಗಿಂತ ಉದ್ದವಾಗಿದೆ. ಸೊ ನಾನು ಇನ್ನೇನು ಮಾಡಿದ್ದೀನಿ, ಕಂಪೇರ್ ಮಾಡಿದ್ದೀನಿ. ಸೂಪರ್ಲೇಟಿವ್ ಡಿಗ್ರಿ ಅಂತಂದರೆ ಹೈಯೆಸ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್, ನೀನೇ ಗ್ರೇಟ್ ಅಂತ ಹೇಳ್ತೀವಲ್ಲ ಅದು. ಇಟ್ ಈಸ್ ಯೂಸ್ಡ್ ಟು ಕಂಪೇರ್ ದ ಸಿಮಿಲರ್ ಕ್ವಾಲಿಟಿ ಶೇರ್ಡ್ ಬೈ ಮೋರ್ ದ್ಯಾನ್ 2 ನೌನ್ಸ್. ನೀನೇ ಗ್ರೇಟು, ನಿನಗಿಂತ ಯಾರೂ ಇಲ್ಲ, ಯು ಆರ್ ದ ಬೆಸ್ಟ್ ಅಂತೀವಲ್ಲ, ಅದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಶಿ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ಅವರ್ ಗ್ಯಾಂಗ್. ಇವಳೇ ಉದ್ದ ಇರೋದಪ್ಪ, ಇವಳಿಗಿಂತ ಉದ್ದ ಇರೋ ನಮ್ಮ ಕಾಲೇಜಲ್ಲೇ ಯಾರೂ ಇರಲಿಲ್ಲ. ಅರ್ಥ ಆಗ್ತಿದೆಯಾ? ಹೀ ಈಸ್ ದ ಮೋಸ್ಟ್ ಸೈಲೆಂಟ್ ಬಾಯ್ ಇನ್ ದ ಕ್ಲಾಸ್. ಇಡೀ ಕ್ಲಾಸ್ನಲ್ಲಿ ಅತ್ಯಂತ ಸೈಲೆಂಟ್ ಬಾಯ್ ಯಾರು ಅಂತಂದರೆ ಅದು ಅವನೇ. ನೀವು ಅವ್ರ ಬಗ್ಗೆ ಎಕ್ಸಾಗರೇಟಾಗಿ ಯು ಆರ್ ದ ಬೆಸ್ಟ್, ನೀನೇ ಅನ್ನೋ ಥರ ಹೇಳ್ತೀವಲ್ಲ ಅದು. ಹೌ ಡು ವಿ ಯೂಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್? ಹೇಗೆ ಬಳಸೋದು? ಕೆಲವೊಂದು ರೂಲ್ಸ್ ಇದೆ. ನಾನು ನಿಮ್ಗೆ ಕೆಲವೊಂದು ರೂಲ್ಸ್ನ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಫಸ್ಟ್ ರೂಲ್ ಏನಪ್ಪ ಹಾಗಂದರೆ, ದ ಫಸ್ಟ್ ಥಿಂಗ್ ದಟ್ ಯು ಶುಡ್ ರಿಮೆಂಬರ್ ದ ಡಿಗ್ರಿ ಆಫ್ ಕಂಪ್ಯಾರಿಸನ್ ಈಸ್ ದಟ್ ದೇ ಆರ್ ಯೂಸ್ಡ್ ಟು ಕಂಪೇರ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಅಡ್ವರ್ಬ್ಸ್. ಅಡ್ಜೆಕ್ಟಿವ್ ಹಾಗೆ ಅಡ್ವರ್ಬ್ಗಳನ್ನು ಕಂಪೇರ್ ಮಾಡೋದಕ್ಕೆ ನಾವು ಇಲ್ಲಿ ಬಳಸ್ತೀವಿ. ಫಸ್ಟ್ ಪಾಯಿಂಟ್ ಅದು ನೋಡಿ. ಹೀ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಈಗೇನಿಲ್ಲ, ಏನು ಬಂತು? ಟಾಲೆಸ್ಟ್ ಬಾಯ್. ನಾವು ಒಬ್ಬ ವ್ಯಕ್ತಿಯನ್ನು ಹೇಳ್ತಾ ಇದ್ದೀವಿ, ಅಡ್ಜೆಕ್ಟಿವ್ನ ಬಳಸ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ರೂಲ್ ಏನಪ್ಪ ಅಂದರೆ, ದ ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಈಸ್ ದ ಬೇಸ್ ಫಾರ್ಮ್ ಆಫ್ ದ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಆ್ಯಂಡ್ ಡಸ್ ನಾಟ್ ಅಲೋ ಎನಿ ಕಂಪ್ಯಾರಿಸನ್. ಪಾಸಿಟಿವ್ ಡಿಗ್ರಿಯಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಯಾರಿಸನ್ಗೆ ಅವಕಾಶ ಇಲ್ಲ. ದ ಕಂಪ್ಯಾರಿಟಿವ್ ಡಿಗ್ರಿ
ಆಫ್ ಕಂಪ್ಯಾರಿಸನ್ used to compare two nouns that possess or do not possess the same quality. ನಾನು ಇಬ್ಬರನ್ನ ಕಂಪೇರ್ ಮಾಡ್ತಾ ಇದ್ದೀನಿ ಅಂತಂದಾಗ ಇಬ್ಬರು ಒಂದೇ ಥರ ಕ್ವಾಲಿಟಿನ ಇಟ್ಕೊಂಡಿರ್ಬೋದು, ಇಟ್ಕೊಳ್ಳಿಲ್ದೇನೋ ಇರಬಹುದು. ಇಟ್ ಈಸ್ ಮೋಸ್ಟ್ ಇಂಡಿಕೇಟೆಡ್ ಬೈ ದ ಅಡಿಷನ್ ಆಫ್ ಇ ಆರ್. ಯೂಶಲಿ ಶಿ ಈಸ್ ಗ್ರೇಟರ್ ದ್ಯಾನ್ ಹರ್. ಕಂಪೇರ್ ಮಾಡಬೇಕಾದ್ರೆ ನಾವು ಇ ಆರ್ ಅನ್ನೋ ವರ್ಡಿಂದ ಎಂಡ್ ಆಗುವಂಥ ಪದಗಳನ್ನು ಎಷ್ಟು ಬಳಸ್ತೀವಿ, ಅಥವಾ ಅಬ್ಜೆಕ್ಟಿವಿಂದ ಎಂಡ್ ಆಗುವಂಥ ಪದಗಳನ್ನು ಬಳಸ್ತೀವಿ. ದ ಕಂಪ್ಯಾರಿಟಿವ್ ಡಿಗ್ರಿ ಈಸ್ ಆಲ್ವೇಸ್ ಇಂಡಿಕೇಟೆಡ್ ಬೈ ದ ಅಡಿಷನ್ ಆಫ್ ದ್ಯಾನ್ ಆಫ್ಟರ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ದ ಅಡ್ಜೆಕ್ಟಿವ್. ಕೆಲವೊಂದು ಸಲ ದ್ಯಾನ್ ಅನ್ನೋ ವರ್ಡ್ನ ಹೆಚ್ಚು ಬಳಸ್ತೀವಿ. ಶಿ ಈಸ್ ವರ್ಕಿಂಗ್ ಹಾರ್ಡ್ ದ್ಯಾನ್ ಹರ್. ದ್ಯಾನ್ ಅನ್ನೋದೇನು ರೆಪ್ರೆಸೆಂಟ್ ಮಾಡುತ್ತೆ? ಕಂಪ್ಯಾರಿಸನ್ ಅದು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಈಸ್ ಯೂಸ್ ಟು ಶೋ ವಿಚ್ ಆಫ್ ದ ನೌನ್ ಪೊಸೆಸ್ ದ ಗ್ರೇಟೆಸ್ಟ್ ಆರ್ ಲೀಸ್ಟೆಸ್ಟ್ ಆಫ್ ದ ಕ್ವಾಲಿಟಿ ಆರ್ ದ ಕ್ವಾಂಟಿಟಿ. ಸೂಪರ್ಲೇಟಿವಲ್ಲಿ ಒಂದು ಗ್ರೇಟ್ ಅಂತ ಹೇಳುತ್ತೆ, ಇಲ್ಲಾಂದರೆ ಯು ಆರ್ ದ ಮೋಸ್ಟ್ ಪುವರ್ ಪರ್ಸನ್ ಅಂತ ಹೇಳುತ್ತೆ. ಇಟ್ ಈಸ್ ಇಂಡಿಕೇಟೆಡ್ ದ್ಯಾಟ್ ದ ಯೂಸ್ ಆಫ್ ದ ಆರ್ಟಿಕಲ್ ದ ಬಿಫೋರ್ ದ ಅಡ್ಜೆಕ್ಟಿವ್ ಆ್ಯಂಡ್ ದ ಅಡಿಷನ್ ಇ ಎಸ್ ಟಿ ಟು ದ ಎಂಡ್ ಆಫ್ ದ ಅಡ್ಜೆಕ್ಟಿವ್. ಒಂದು ನೆನ್ಪಿಟ್ಕೋಬೇಕು, ದ ಗ್ರೇಟ್. ಸೂಪರ್ಲೇಟಿವ್ ಡಿಗ್ರಿಲಿ ದ ಮೋಸ್ಟ್, ದ ಅನ್ನುವಂಥದ್ದು ಡೆಫಿನೆಟ್ ಆರ್ಟಿಕಲ್. ಇದಿದ್ದಾಗ ಅದು ಸೂಪರ್ಲೇಟಿವ್ ಅಂತ ಅನಿಸುತ್ತೆ. ಬೆಸ್ಟ್ ಕೇಳಿರ್ತೀರಲ್ವಾ? ಆ್ಯಸ್ ಎ ಮೆನ್ಷನ್, ಆ ಎಲ್ಲ ರೂಲ್ಸ್ನ ಜೊತೆಯಲ್ಲಿ ಈ ರೂಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇದು ನಾನು ರೂಲ್ ನಂಬರ್ 1 and 2 ಅಂತ ತೊಗೊಂಡಿದ್ದೀನಿ ಅಂತಂದರೆ, ಇದು ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಒನ್ ಏನು ಅಂತಂದರೆ, ವೈಲ್ ಚೇಂಜಿಂಗ್ ದ ಡಿಗ್ರಿ ಆಫ್ ಕಂಪ್ಯಾರಿಸನ್ ಫಾರ್ ದ ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ದ ವರ್ಡ್ ಕಂಪ್ಲೀಟ್ಲಿ ಚೇಂಜಸ್. ಇನ್ಸ್ಟೆಡ್ ಆಫ್ ಆ್ಯಡಿಂಗ್ ಇ ಆರ್ ವಿ ಆ್ಯಡ್ ಇ ಎಸ್. ಫಾರ್ ಎಕ್ಸಾಂಪಲ್, ಲಿಟಲ್, ಲೆಸ್, ಲೀಸ್ಟ್. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ನಾವು ಲೆಸರ್ ಅನ್ನೋವಂಥ ವರ್ಡಿನ ಬದಲಾಗಿ ಏನು ಯೂಸ್ ಮಾಡಿದ್ವಿ? ಲೀಸ್ಟ್ ಅನ್ನೋವಂಥ ವರ್ಡನ್ನ ಬಳಸ್ತೀವಿ. ಹಾಗೆಯೇ ಸಮ್ಟೈಮ್ ದೇರ್ ಆರ್ ಅ ಫ್ಯೂ ಅಡ್ಜೆಕ್ಟಿವ್ಸ್ ದಟ್ ಆರ್ ಅಕಂಪನಿಡ್ ಬೈ ಟು ಸೀನಿಯರ್, ಜೂನಿಯರ್, ಸುಪೀರಿಯರ್, ಇನ್ಫೀರಿಯರ್ ಅಂತಹ ಒಂದು ಕಂಪ್ಯಾರಿಸನ್ನ ನಾವು ಮಾಡಬೇಕಾದ್ರೆ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಎಲ್ಡರ್ ದ್ಯಾನ್ ಹರ್, ಐ ಆಮ್ ಎಲ್ಡರ್ ಟು ಹರ್. ಆ್ಯಕ್ಚುಲಿ ಐ ಆಮ್ ಎಲ್ಡರ್ ದ್ಯಾನ್ ಹರ್ ಅನ್ನೋದನ್ನು ಬಳಸೋದಿಲ್ಲ, ಟು ಅನ್ನೋದನ್ನು ಬಳಸ್ತೀವಿ. ಯಾವ ಟೈಮಲ್ಲಿ? ಸೀನಿಯರ್, ಜೂನಿಯರ್, ಸುಪೀರಿಯರ್, ಇನ್ಫೀರಿಯರ್. ಅರ್ಥ ಆಗ್ತಿದೆಯಲ್ಲ? ಪ್ರಿಫರಬಲ್, ಪ್ರಿಫರ್, ಎಲ್ಡರ್, ಇಂತಹ ಸಂದರ್ಭಗಳಲ್ಲಿ ಬಳಸುವಂಥದ್ದು. ನಾನಿಲ್ಲಿ ಕೆಲವೊಂದು ಚಾಟ್ನ ತೊಗೊಂಡಿದ್ದೀನಿ. ಈ ಚಾಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. 6 ಟೈಪ್ಸ್ನಲ್ಲಿ ನಾವು ಡಿಗ್ರೀಸ್ನ ಕಂಪ್ಯಾರಿಸನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. 1, ಡಬಲಿಂಗ್ ದ ಫೈನಲ್ ಕಾನ್ಸನೆಂಟ್ಸ್ ಆ್ಯಸ್ ಇಯರ್ ಟು ಎಸ್. ನಾನು ಆಲ್ರೆಡಿ ಈಗ ನಿಮಗೆ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಹಾಗೆಯೇ ಆ್ಯಡಿಂಗ್ ಇ ಆರ್ ಆ್ಯಂಡ್ ಇ ಎಸ್ ಟು ದ ಮೊನೋಸಿಲಬಿಕ್ ಅಡ್ಜೆಕ್ಟಿವ್ಸ್ ಇನ್ ವಿಚ್ ದ ಲಾಸ್ಟ್ ಕಾನ್ಸೊನೆಂಟ್ ಈಸ್ ಪ್ರಿಸಿಡೆಡ್ ಬೈ ಅನದರ್ ಕಾನ್ಸೊನೆಂಟ್ ಆರ್ 2 ವೋವಲ್ಸ್. ಡೋಂಟ್ ವರಿ, ನಿಮಗೆ ಕಾನ್ಸನೆಂಟ್ ಸೌಂಡ್ ಇರ್ಬೋದು ಅಥವಾ ಮೊನೋಸಿಲಬಿಕ್ ಹೊಸ್ತು ಎಕ್ಸಾಂಪಲ್ಸ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಡಿಂಗ್ ಇ ಆರ್ ಆ್ಯಂಡ್ ಇ ಎಸ್ ಟಿ ಟು ದ ಅಡ್ಜೆಕ್ಟಿವ್. ಹಾಗೆಯೇ ಇನ್ಸ್ಟೆಡ್ ಆಫ್ ಇ ಅನ್ನೋ ಅಕ್ಷರದ ಎಂಡ್ ಆದರೆ ಆರ್ ಅಥವಾ ಇ ಎಸ್ ಟಿನ ಆ್ಯಡ್ ಮಾಡ್ತೀವಿ. ಹಾಗೆಯೇ ಯಾವ ಒಂದು ಅಬ್ಜೆಕ್ಟಿವ್ ವೈಯಿಂದ ಎಂಡ್ ಅಪ್ ಆಗುತ್ತೋ ಅಲ್ಲಿಗೆ ಐ ಆರ್ ಅಥವಾ ಐ ಎಸ್ನ ಆ್ಯಡ್ ಮಾಡ್ತೀವಿ. ಆ್ಯಡಿಂಗ್ ಮೋರ್ ಆ್ಯಂಡ್ ಮೋಸ್ಟ್ ಟು ದ ಪಾಲಿಸಿಲಬಿಕ್ ಅಡ್ಜೆಕ್ಟಿವ್. ಹಾಗೆಯೇ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ 6 ಟೈಪ್ ಇದೆ ಅಂತ ನಾನು ಹೇಳಿದೆ ಅಲ್ವಾ? ಹಾಗಾದರೆ ಈ 6 ಟೈಪು ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್. ಲೆಟ್ಸ್ ಗೋ ವಿತ್ ಎಕ್ಸಾಂಪಲ್ಸ್. ನೋಡಿ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿ 3 ಕೂಡ ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ಬೈಜೂಸಿಂದ ತೊಗೊಂಡಿರೋವಂಥದ್ದು. ನೀವು ಬೈಜೂಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದೆ ಇ ಆರ್ ಇರೋದು ಏನಾಗುತ್ತೆ, ಇ ಎಸ್ ಟಿ ಅನ್ನೋದನ್ನು ಆ್ಯಡ್ ಮಾಡ್ತೀವಿ ಅಂತ. ನೋಡಿ, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಐಡೆಂಟಿಫಿಕೇಷನಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ನೋಡಿ, ಫಾರ್ ಎಕ್ಸಾಂಪಲ್, ಸ್ಲಿಮ್, ಸ್ಲಿಮ್ಮರ್, ಸ್ಲಿಮ್ಮಸ್ಟ್, ಸ್ಯಾಡ್, ಸ್ಯಾಡರ್, ಸ್ಯಾಡೆಸ್ಟ್. ಈ ರೀತಿಯಲ್ಲಿ ನಾವು ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಚೇಂಜಸ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಏನು, ಇ ಆರಿಂದ ಇ ಎಸ್ ಟಿ. ಹಾಗೆಯೇ ಆಗಲೇ ಹೇಳಿದೆ, ಮತ್ತು ನಾನು ನಿಮಗೆ ಇ ಆರಿಂದ ಇ ಎಸ್ ಟಿಗೆ ಹೋದಾಗ ಇನ್ಯಾವ ಥರ ಟೈಪ್ 2 ಆಗುತ್ತೆ ಅಂತ ನೋಡಿ. ಬ್ರೈಟ್, ಟೀಯಿಂದ ಎಂಡಪ್ ಆಗಿದೆ. ಬ್ರೈಟ್, ಬ್ರೈಟರ್, ಬ್ರೈಟೆಸ್ಟ್. ಕೂಲ್, ಕೂಲರ್, ಕೂಲೆಸ್ಟ್. ಕ್ಲೆವರ್, ಕ್ಲೆವರರ್, ಕ್ಲೆವರೆಸ್ಟ್. ಕೇಳಿರ್ತೀರ. ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್. ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್. ಈ ರೀತಿಯಲ್ಲಿ ಕೂಡ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಚೇಂಜ್ ಮಾಡ್ತೀವಿ. 3rd ಟೈಪಲ್ಲಿ ನೋಡಿ, ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಾನು ಕೆಲವೊಂದು ಎಕ್ಸಾಂಪಲ್ಸ್ನ ಆ ರೀತಿಯಲ್ಲೇ ತೊಗೊಂಡಿರೋವಂಥದ್ದು.
ಇಲ್ಲಿ ನೋಡಿ, ನಾನು ಹೇಳಿದೆ ಯಾವಾಗಲೂ ಇ ಆರಿಂದ ಇರೋವಂಥದ್ದು ಲಾಸ್ಟಿಗೆ ಇ ಎಸ್ ಟಿನೇ ಬರಬೇಕು ಅಂತ ಹೇಳಿ. ಇಲ್ಲ, ಇಲ್ಲಿ ನೋಡಿ, ಫನ್ನಿ, ಫನ್ನಿಯರ್, ಫನ್ನಿಯೆಸ್ಟ್. ಲೇಝಿ, ಲೇಝಿಯರ್, ಲೇಝಿಯೆಸ್ಟ್. ಐ ಹೋಪ್ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಈ ರೀತಿಯಲ್ಲಿ ಕೂಡ ನಾವು ಬದಲಾವಣೆನ ನೋಡ್ಬೋದು. ನೈಸ್, ನೈಸರ್, ನೈಸೆಸ್ಟ್. ನಮಗೆ ನೈಸ್ ಬಂದ ತಕ್ಷಣ ನೆಕ್ಸ್ಟ್ ಏನು ಬರಬೇಕು, ಪಾಸಿಟಿವ್ ಅಂತ ಗೊತ್ತಾಗೋದಿಲ್ಲ. ನೈಸ್ ಇರೋವಂಥದ್ದು ನೈಸರ್ ಆಗಿ ಚೇಂಜ್ ಆಗುತ್ತೆ. ಫೋರ್ತಲ್ಲಿ ನೋಡಿ ಯಾವ ಥರ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ಹೇಳಿದೆ ಮೋರ್ ಮತ್ತು ಮೋಸ್ಟ್ನ ಯಾವ ಟೈಮಲ್ಲಿ ಬಳಸ್ತೀವಿ ಅಂತ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರನೇ ಬಳಸ್ತೀವಿ. ಕಂಫರ್ಟಬಲ್, ಮೋರ್ ಕಂಫರ್ಟಬಲ್, ಮೋಸ್ಟ್ ಕಂಫರ್ಟಬಲ್. ಯೂಶ್ವಲಿ ಬ್ಯೂಟಿಫುಲ್ ಅನ್ನೋ ವರ್ಡ್ ಜಾಸ್ತಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಮೋರ್, ಮೋಸ್ಟ್ ಬರೋವಂಥ ಪ್ರಶ್ನೆಗಳು ಹೆಚ್ಚು ಇರುತ್ತೆ. ಫಾರ್ ಎಕ್ಸಾಂಪಲ್ ಫೇಮಸ್, ಮೋರ್ ಫೇಮಸ್, ಮೋಸ್ಟ್ ಫೇಮಸ್ ಪರ್ಸನ್ ಕೇಳಿರ್ತಾರೆ. ಬ್ರಿಲಿಯಂಟ್, ಶಿ ಈಸ್ ಮೋರ್ ಬ್ರಿಲಿಯಂಟ್, ಶಿ ಈಸ್ ದ ಬೆಸ್ಟ್ ಅಥವಾ ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಆಫ್ ಅವರ್ ಕಾಲೇಜ್. ಅಮೇಝಿಂಗ್, ಮೋರ್ ಅಮೇಝಿಂಗ್, ಮೋಸ್ಟ್ ಅಮೇಝಿಂಗ್. ಕೆಲವೊಂದು ಪದಗಳಿಗೆ ಮಾತ್ರ ನಾವು ಮೋರ್ ಮತ್ತು ಮೋಸ್ಟನ್ನು ಬಳಸ್ತೀವಿ. ಮೋರ್ ಕಂಪ್ಯಾರಿಟಿವ್, ಮೋಸ್ಟ್ ಸೂಪರ್ಲೇಟಿವ್. ಆ್ಯಂಡ್ ದ ನೆಕ್ಸ್ಟ್ ಲಾಸ್ಟ್ ಒನ್, ಸಿಕ್ಸ್ತ್ ಟೈಪ್ನ ಹೇಳಿದಲ್ಲ, ಗುಡ್, ಬೆಟರ್, ಬೆಸ್ಟ್. ಇಲ್ಲಿ ಒಂದಕ್ಕೊಂದು ಕಂಪೇರ್ ಮಾಡೋದಕ್ಕಾಗೋದೇ ಇಲ್ಲ. ಬ್ಯಾಡ್, ವರ್ಸ್, ವರ್ಸ್ಟ್. ಅರ್ಥ ಆಗ್ತಿದೆಯಾ? ಇನ್ನೂ ಹೇಳಬೇಕು ಅಂತಂದರೆ ಈಗ ಎಲ್ಡರ್, ಎಲ್ಡೆಸ್ಟ್, ಓಲ್ಡರ್, ಓಲ್ಡೆಸ್ಟ್, ಲಿಟಲ್, ಲಿಟಲ್ ಕೊಟ್ಟಾಗ ಲೆಸ್, ಲೀಸ್ಟ್. ಈ ರೀತಿಯಲ್ಲಿ ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಚೇಂಜಸ್ನ ಕಾಣ್ತಾ ಹೋಗ್ತೀವಿ. ಕೆಲವೊಂದು ಚಾಯ್ಸಸ್ ತೊಗೊಂಡಿದ್ದೀನಿ, MCQsನು ತೊಗೊಂಡಿದ್ದೀನಿ, ನಿಮಗೆ ಹೆಲ್ಪ್ ಆಗುತ್ತೆ. He was regarded as the dash chief justice of all time. ಚಾಯ್ಸಸ್ ನೋಡಿ, ಮೋಸ್ಟ್ ಗುಡ್, ಬೆಟರ್, ಮೋಸ್ಟ್ ಬೆಟರ್, ಬೆಸ್ಟ್. ನಮಗೆ ಗೊತ್ತಿದೆ ಈಗ ಉತ್ತರ ಏನಾಗಬಹುದು ಅಂತ. ಎಕ್ಸ್ಪ್ಲನೇಷನ್ ಓದ್ತೀನಿ ನೋಡಿ. ದ ಬ್ಲ್ಯಾಂಕ್ ರಿಕ್ವೈರ್ಸ್ ಅ ವರ್ಡ್ ಟು ಡಿನೋಟ್ ದ ಹೈಯೆಸ್ಟ್ ಡಿಗ್ರಿ. ಗುಡ್, ಬೆಟರ್, ಬೆಸ್ಟ್ ಆರ್ ದ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿ. ಸೊ ದ ಆನ್ಸರ್ ಈಸ್ ಬೆಸ್ಟ್. He is dash than his sister. Than ಅಂತ ಬಂದದ್ದು ಕಂಪ್ಯಾರಿಟಿವ್ ಡಿಗ್ರಿ. He is taller than his sister. A horse runs dash than a buffalo. The horse runs clearer, bigger, faster, slower. Slower than the buffalo ಆಗೋದಿಲ್ಲ, faster than the buffalo. ನಾವು ಯಾವಾಗಲೂ ನೆಗೆಟಿವ್ಗಿಂತ ಪಾಸಿಟಿವಲ್ಲೇ ಫೈಂಡ್ ಮಾಡಿದ್ರೆ ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ಎ ಟೌನ್ ಈಸ್ ಡ್ಯಾಶ್ ದ್ಯಾನ್ ವಿಲೇಜ್. ದ್ಯಾನ್ ಅಗೇನ್ ಇದೆ. ದ ಟೌನ್ ಈಸ್ ಮೋರ್ ಕ್ರೌಡೆಡ್ ದ್ಯಾನ್. ದ ಟೌನ್ ಈಸ್ ಮೋರ್ ಕ್ವೈಟ್ ದ್ಯಾನ್. ಎ ಟೌನ್ ಈಸ್ ಬೆಟರ್ ದ್ಯಾನ್ ವಿಲೇಜ್. ಎ ಟೌನ್ ಈಸ್ ವರ್ಸ್ ದ್ಯಾನ್ ವಿಲೇಜ್. ಎ ಟೌನ್ ಈಸ್ ಬೆಟರ್ ದ್ಯಾನ್ ವಿಲೇಜ್. ಇದಿಷ್ಟು ಕೂಡ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾನು ನಿಮಗೆ ಹೇಳಿರುವಂಥದ್ದು. ಆಲ್ಮೋಸ್ಟ್ ಎಕ್ಸಾಮ್ಗೆ ಇದನ್ನು ನೀವು ನೋಡಿದ್ರೆ ಇನಫ್. ಕಾನ್ಷಿಯಸ್ ಆಗಿರಿ, ಏನನ್ನ ಎಲ್ಲಿ ಬದಲಾಗಿಸ್ಬೇಕು, ದ್ಯಾನ್ ಅನ್ನೋದು ಯಾವಾಗ ಬರಬೇಕು. ಹಾಗೆಯೇ ಕೆಲವೊಮ್ಮೆ ಪಾಸಿಟಿವಿಂದ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಹೋಗಬೇಕಾದ್ರೆ ದ್ಯಾನ್ನ ಬದಲಾಗಿ ಟು ಅನ್ನೋದನ್ನು ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಕೆಲವೊಮ್ಮೆ ಪಾಸಿಟಿವ್ ಡಿಗ್ರಿಯಲ್ಲಿ ಆ್ಯಸ್ ವೆಲ್ ಆ್ಯಸ್ ಇಂತಹ ಪದಗಳನ್ನು ಬಳಸ್ತೀವಿ. ನೋಬಡಿ ಈಸ್ ಆ್ಯಸ್ ಗುಡ್ ಆ್ಯಸ್ ಯು, ಇವಳನ್ನ ಕೇಳಿರ್ತೀರಲ್ವಾ, ಈ ಥರ ಪದಗಳನ್ನು ಕೂಡ ನಾವು ನೋಡ್ತೀವಿ. ಈಗ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಶ್ನೆ ಇರುತ್ತೆ ಅಂತ ನಾನು ಹೇಳಿದ್ದೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಂದರೆ ಪದ್ಯವನ್ನು ಬರೆಯೋವಂಥವ್ರನ್ನ ಏನಂತ ಕರಿತೀವಿ. ತನ್ನ ಬಗ್ಗೆ ಆತ್ಮಚರಿತ್ರೆಯನ್ನು ಬರ್ಕೊಳ್ತಾರೆ, ತನ್ನ ಬಗ್ಗೆ ತಾನೇ ಬರ್ಕೊಳ್ಳೋಣ ಏನಂತ ಕರಿತೀವಿ. ಈ ರೀತಿಯ ಒಂದು ಲಾಂಗ್ ವರ್ಡನ್ನು ಒಂದೇ ವರ್ಡಲ್ಲಿ ಹೇಳುವಂಥದ್ದು. ಇಟ್ ಈಸ್ ಎ ಪ್ರೋಸೆಸ್ ಆಫ್ ರೀಪ್ಲೇಸಿಂಗ್ ಎ ವರ್ಡ್ಲಿ ಫ್ರೇಸ್ ವಿತ್ ಎ ಸಿಂಗಲ್ ವರ್ಡ್ ಟು ಮೇಕ್ ಎ ಸೆಂಟೆನ್ಸ್ ಕ್ಲಿಯರರ್ ಆ್ಯಂಡ್ ಮೋರ್ ಕನ್ಸೈಸ್ಡ್ ವೇಲಿ ಹೇಳುವಂಥದ್ದು. ಎಕ್ಸಾಂಪಲ್ನ ಡೈರೆಕ್ಟಾಗಿ ತೊಗೊಂಡಿದ್ದೀನಿ, ಯಾಕಂತಂದರೆ ಇದನ್ನು ಆಲ್ರೆಡಿ ನಾವು ತುಂಬಾ ಡಿಸ್ಕಷನ್ ಮಾಡಿದ್ದೀವಿ. 5 ಸೆಷನಲ್ಲಿ ಮಾಡಿದ್ದೀವಿ. ಮೋರ್ ದೆನ್ 100 ಕ್ವಶನ್ಸ್ನ ಡಿಸ್ಕಷನ್ ಮಾಡಿದ್ದೀವಲ್ವಾ. ನಿಮಗೆ ಫ್ರೀ ಇದ್ದರೆ ಸುಮ್ಮನೆ ಅದನ್ನೊಮ್ಮೆ ಗಮನಿಸಿ. ಫಸ್ಟ್, ಐ ಡೋಂಟ್ ಮೈಂಡ್ ಟಾಕಿಂಗ್ ಟು ಹಿಮ್ ಅಬೌಟ್ ದ ಪ್ರಾಜೆಕ್ಟ್, ಬಟ್ ಹೀ ಈಸ್ ಎ ಪರ್ಸನ್ ಹೂ ಥಿಂಕ್ಸ್ ಓನ್ಲಿ ಆಫ್ ಹಿಮ್ಸೆಲ್ಫ್. ತನ್ನ ಬಗ್ಗೆ ತಾನೇ ಯೋಚನೆ ಮಾಡೋರನ್ನ ಏನಂತ ಕರಿತೀವಿ. ಎಕ್ಸಾಂಟ್ರಿಕ್, ಬೂಸ್ಟರ್, ಈಗೋಯಿಸ್ಟ್, ಪ್ರೌಡ್. ಎಕ್ಸಾಂಟ್ರಿಂಗ್ ಅಂತ ಅಂದರೆ ಎ ಪರ್ಸನ್ ಹೂ ಬಿಹೇವ್ಸ್ ಆ್ಯನ್ ಅನ್ಯೂಶುವಲ್ ವೇ, ಒಂಥರ ಡಿಫ್ರೆಂಟಾಗಿ ಅನ್ಯಾಕ್ಟ್ ಮಾಡೋವಂಥವ್ರು, ಒಂಥರ ಡಿಫ್ರೆಂಟ್ ಅಂತ ಅನ್ಸೋರು, ಸ್ಟ್ರೇಟ್ ಪರ್ಸನ್. ಬೂಸ್ಟರ್ ಅಂತಂದರೆ ಆ್ಯಕ್ಟಿವ್. ಈಗೋಸೆಂಟ್ರಿಕ್ ಅಂತಂದರೆ ಆ್ಯಸ್ ಎ ಪರ್ಸನ್ ಹೂ ಥಿಂಕ್ಸ್ ಓನ್ಲಿ ಆಫ್ ಹಿಮ್ಸೆಲ್ಫ್, ತನ್ನ ಬಗ್ಗೆ ತಾನೇ ಯೋಚನೆ ಮಾಡೋರು ಈಗೋಯಿಸ್ಟ್.
ನಿಮಗೆ ಚಾಯ್ಸಲ್ಲಿ ಈಗೋಯಿಸ್ಟ್ ಕೊಡ್ದೇ ನಾರ್ಸಿಸ್ಟಿಕ್ ಅನ್ನೋ ವರ್ಡ್ ಕೊಟ್ಟಿದ್ರು ಕೂಡ ಆನ್ಸರ್ ಆಗ್ತಾಯಿತ್ತು. ಪ್ರೌಡ್ ಅಂತಂದರೆ ಒಬ್ಬರ ಬಗ್ಗೆ ನಾವು ಪಡುವಂಥ ಒಂದು ಖುಷಿ. ಸೊ ದ ಆನ್ಸರ್ ಈಸ್ ಈಗೋಯಿಸ್ಟ್. ಶಿ ಮೇಕ್ಸ್ ಇಟ್ ಸರ್ಟನ್ that she will never fight with her best friend over petty things like this. ಸೊ ಚಾಯ್ಸಸ್ನ ನೋಡಿದಾಗ ನಿಮಗೆ ತುಂಬ ಸರ್ಪ್ರೈಸ್ ಆಗುತ್ತೆ, ಯಾಕಂದರೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಸೇಮ್ ಅನಿಸುತ್ತೆ ನೋಡಿ. ಅಶ್ಯೂರ್ಸ್, ಎನ್ಶ್ಯೂರ್ಸ್, ಸೀಸಸ್. ಅಶ್ಯೂರ್ ಅಂತ ಅಂದರೆ ಕಾನ್ಫಿಡೆಂಟ್, ಎನ್ಶ್ಯೂರ್ ಅಂತ ಅಂದರೆ ಪ್ರೊವೈಡ್ ಇನ್ಶೂರೆನ್ಸ್, ಎನ್ಶ್ಯೂರ್ ಅಂತ ಅಂದರೆ ಮೇಕ್ ಸರ್ಟನ್ ಅಂದರೆ ಯೋಚನೆ ಮಾಡುವಂಥದ್ದು, ಇನ್ಮೇಲೆ ಆ ಥರ ಮಾಡಲ್ಲ ಅಂತ. ಸೀಸರ್ಸ್ ಅಂತ ಅಂದರೆ ಸಡನ್ ಅನ್ಕಂಟ್ರೋಲ್ ಆಗುವಂಥದ್ದು, ಸಡನ್ನಾಗಿ ಅವರ ದೇಹದ ಮೇಲೆ ಅವರಿಗೆ ಒಂದು ಕಂಟ್ರೋಲ್ ಇಲ್ಲದೆ ಇರುವಂಥದ್ದು ಅಂಥವ್ರು. ಈಗ ಎಪಿಲಿಪ್ಸಿ ಅನ್ನುವಂಥ ಡಿಸೀಸ್ ಇದೆ ಅಲ್ವಾ, ಅದು ಅನ್ಹೆಲ್ತಿಯಿಂದ ಬರೋವಂಥದ್ದು ಅಥವಾ ನರ್ವ್ ಸಿಸ್ಟಮಿಂದ ಬರೋವಂಥದ್ದು. ಅವಾಗ ನಮಗೇನು ಮಾಡ್ತೀವಿ ನಮಗೆ ಗೊತ್ತಿರೋದಿಲ್ಲ. ಅಂಥ ಸಿಚುವೇಶನ್ನ ನಾವು ಸೀಸರ್ಸ್ ಅಂತೀವಿ. ಇಲ್ಲಿ ಆನ್ಸರ್ ಎನ್ಶ್ಯೂರ್ಸ್. ಯಾವುದೋ ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ. ಆಮೇಲೆ ಈ ಎರಡು ಸ್ಪೆಲ್ಲಿಂಗು ನೋಡ್ಕೊಳ್ಳಿ, ಈ ಸ್ಪೆಲ್ಲಿಂಗ್ನ ಮೇಲೆ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ದ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ವಿತ್ ದ ಮೀಡಿಯಾ, ಹಿ ಈಸ್ ಆ್ಯನ್ಷಿಯಸ್ ಬಿಕಾಸ್ ಹಿ ಸ್ಪೀಕ್ಸ್ ಲೆಸ್, ಕಡಿಮೆ ಮಾತಾಡ್ತಾರೆ ಅಂಥವ್ರನ್ನ ನಾವೇನಂತ ಕರಿತೀವಿ? ಸಲೋನ್, ಟ್ರೆರೆಸ್, ಗೊರೇಲಿಯಸ್, ರಿಟೆನ್ಸೆಂಟ್. ಸಲೋನ್ ಅಂತ ಅಂದರೆ ಸಡನ್ ಏನಂತ ಕರಿಬೋದು, ಬ್ಯಾಡ್ ಟೆಂಪರ್ ಆಗಿ ಮಾತಾಡೋವಂಥದ್ದು. ಆ್ಯಂಡ್ ಅವ್ರಿಗೆ ಮನುಷ್ಯ ಜೊತೆ ಮಾತಾಡೋದಕ್ಕೆ ಅಷ್ಟು ಇಷ್ಟ ಇಲ್ಲ, ದೇ ಡೋಂಟ್ ವಾಂಟ್ ಟು ಟಾಕ್ ಟು ಪೀಪಲ್. ಟೆರೈಸ್ ಅಂತ ಅಂದರೆ ಬೀಯಿಂಗ್ ಬ್ರೀಫ್, ಹೆಚ್ಚು ಮಾತಾಡೋಲ್ಲ, ಎಷ್ಟು ಬೇಕೋ ಅಷ್ಟನ್ನು ಹೇಳೋ ಅಂಥದ್ದು. ಓಕೆ. ಗೆರೋಲಿಯಸ್ ಅಂತಂದರೆ ತುಂಬ ಮಾತಾಡೋ ಅಂಥವ್ರು. ರೆಟಿಸೆಂಟ್ ಅಂತಂದರೆ ಸೈಲೆಂಟ್. ಸೊ ಆನ್ಸರ್ ಇಲ್ಲಿ ಸ್ಪೀಕ್ಸ್ ಲೆಸ್, ಕಡಿಮೆ ಮಾತಾಡೋ ಅಂಥವ್ರು ಯಾರೋ? ಸಲೋನ್ ಅಂತಂದರೆ ಆಗಲ್ಲ. ಟೆರೆನ್ಸ್ ಅಂತಂದರೆ ಎಷ್ಟು ಬೇಕೋ ಅಷ್ಟು, ಬೀಯಿಂಗ್ ಬ್ರೀಫ್. ಸೊ ದ ಆನ್ಸರ್ ಈಸ್ ಬಿ. ಬಿಟ್ಕೊಳ್ಳಿ. ರೆಟಿಸೆಂಟ್ ಅಂತಂದರೆ ತುಂಬ ಕಡಿಮೆ ಮಾತಾಡೋ ಅಂಥವ್ರು. ಕೆಲವೊಮ್ಮೆ ಇದನ್ನು ಕೂಡ ಆನ್ಸರ್ ಆಗೋ ಚಾನ್ಸಸ್ ಇರುತ್ತೆ. My brother is a theatre artist who performs and expresses stories or thoughts through gesture. ಆಡ್ದೇ ಪರ್ಫಾರ್ಮ್ ಮಾಡೋ ಅಂಥದ್ದನ್ನು ನಾವು ಮೈಮ್ ಅಂತ ಕರಿತೀವಿ. ಗೆಸ್ಚರ್ನ ಮೂಲಕನೇ ಎಕ್ಸ್ಪ್ರೆಸ್ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ಅಂತ ಅಂದರೆ ಮೇಕಿಂಗ್ ಎ ಲೋ ಸೌಂಡ್, ಹೆಚ್ಚು ಮಾತಾಡದೇ ಇರೋವಂಥದ್ದು ಅಥವಾ ಹೆಚ್ಚು ಏನೂ ಹೇಳದೇ ಇರೋವಂಥದ್ದು. ಈ ರೀತಿಯದ್ದನ್ನು ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ನೋಡ್ಬೋದು. ನಾನು ಹೆಚ್ಚು ವೀಡಿಯೋಸ್ ಮಾಡಿದ್ದೀನಿ, ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ಗಮನಿಸಿ. ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ತುಂಬ ಸಲ ಹೇಳಿದ್ದೀನಿ. ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಏನು ಅಂತ 150 ನಾವು ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಇಲ್ಲಿ ನಾವು ಒಂದು ವರ್ಡ್ ಇರುತ್ತೆ, ಸಮ್ಟೈಮ್ ಅದಕ್ಕೆ ಅದರದೇ ಆದಂಥ ಸಬ್ಜೆಕ್ಟ್ ವರ್ಬ್ ಅನ್ನುವಂಥದ್ದು ಏನೂ ಇರೋದಿಲ್ಲ, ಅದೊಂದು ಫಿಗಿಟೇಟಿವ್ ಮೀನಿಂಗ್ನ ಕೊಡುವಂಥ ಒಂದು ಫ್ರೇಸ್. ಈಡಿಯಮ್ಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಸಬ್ಟೇಲ್ ಮೀನಿಂಗ್ ಆರ್ ಇಂಟೆನ್ಷನ್ಸ್. ಫಾರ್ ಎಕ್ಸಾಂಪಲ್, ಕಿಕ್ ದ ಬಕೆಟ್ ಅಂತಂದರೆ ಇಟ್ ಮೀನ್ಸ್ ಡೈ. ಹಾಗೆಯೇ ಫ್ರೇಸಸ್ ಇಸ್ ಎ ವರ್ಡ್ ದಟ್ ಹ್ಯಾವ್ ಎ ಲಿಟರಲ್ ಮೀನಿಂಗ್. ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ಹಿಯರ್ ದ ಫ್ರೇಸ್ ಹ್ಯಾಸ್ ಎ ಲಿಟರಲ್ ಮೀನಿಂಗ್, ಅಂದರೆ ಒಂದು ಮೀನಿಂಗ್ ಇರುತ್ತೆ. ಇದೆರಡೂ ಸೇರಿದಾಗ ಒಂದು ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ ಬೇರೆ ಥರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕನ್ನಡಲ್ಲಿ ಹೇಳ್ತೀವಲ್ವಾ, ಫಾರ್ ಎಕ್ಸಾಂಪಲ್ ಮೂಗು ತುರಿಸ್ತಾನೆ ಎಲ್ಲದಕ್ಕೂ. ಮೂಗು ತುರಿಸು ಅನ್ನುವಂಥದ್ದಕ್ಕೆ ಬೇರೆ ಮೀನಿಂಗ್ ಇರಬಹುದು, ಒರಿಜಿನಲ್ ಮೀನಿಂಗ್. ಬಟ್ ಈಡಿಯಮ್ ಫ್ರೇಸಸಲ್ಲಿ ಮೀನಿಂಗ್ ಏನು ಅಂತಂದರೆ, ನಾವು ಅನ್ನೆಸರಿಯಾಗಿ ಬೇರೆಯವ್ರ ವಿಷಯದಲ್ಲಿ ಹೆಚ್ಚು ತಲೆ ಹಾಕ್ತೀವಿ ಅನ್ನೋ ಮೀನಿಂಗ್ ಕೊಡುತ್ತೆ. ಯಾಕೆಂದ್ರೆ ತಲೆ ಹಾಕೋ ಅನ್ನೋದು ಕೂಡ ಒಂದು ಈಡಿಯಮ್ ಆ್ಯಂಡ್ ಫ್ರೇಸಸ್. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಇದೆ, ಜಸ್ಟ್ ನಿಮಗೆ ರಿಮೈಂಡರಿಗೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಇಟ್ ಈಸ್ ಎ ಪೀಸ್ ಆಫ್ ಕೇಕ್ ಅಂದರೆ ಇಟ್ಸ್ ವೆರಿ ಈಸಿ. ಹಿ ಈಸ್ ಅಂಡರ್ ದ ವೆದರ್ ಅಂದರೆ ಹುಷಾರಿ ಇಲ್ಲ. ಐ ಆಮ್ ಜಸ್ಟ್ ಪುಲ್ಲಿಂಗ್ ಯುವರ್ ಲೆಗ್, ಐ ಆಮ್ ಜಸ್ಟ್ ಜೋಕಿಂಗ್. ಪಾಸ್ ದ ಬಕ್ ಅಂತ ಅಂದರೆ ಪಾಸ್ ಒನ್ಸ್ ರೆಸ್ಪಾನ್ಸಿಬಿಲಿಟಿ ಆನ್ ಸಮ್ ಒನ್ಸ್ ಎಲ್ಸ್, ಬೇರೆಯವರ ರೆಸ್ಪಾನ್ಸಿಬಿಲಿಟಿ ಇನ್ನೊಬ್ರಿಗೆ ಹಾಕುವಂಥದ್ದು. ಸ್ಪಿಲ್ ದ ಬಿನ್ಸ್, ರಿವಿಲ್ ಸೀಕ್ರೆಟ್. ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಇಟ್ಸ್ ರೈನಿಂಗ್ ಇಂಟೆನ್ಸ್ಲಿ, ತುಂಬ ಮಳೆ ಬರ್ತಾಯಿದೆ. ಬ್ರೇಕ್ ದ ಲೆಗ್, ಗುಡ್ ಲಕ್. ಎರಡೆರಡು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಆಲ್ರೆಡಿ ತುಂಬ ಎಕ್ಸ್ಪ್ಲನೇಷನ್ ಕೊಟ್ಟಿರೋದ್ರಿಂದ ಐ ಫೆಲ್ಟ್ ನೋ ನೀಡ್ ಟು ಎಕ್ಸ್ಪ್ಲೈನ್ ಮೋರ್. ವಿಡಿಯೋ ಕಾಲ್ ಫ್ರಮ್ ಮೈ ಫೇವ್ರೆಟ್ ಫಿಲ್ಮ್ ಸ್ಟಾರ್ ಆನ್ ಮೈ ಬರ್ತ್ಡೇ ವಾಸ್ ಎ ಕಂಪ್ಲೀಟ್ ಸರ್ಪ್ರೈಸ್. ಚಾಯ್ಸಸ್ ನೋಡಿ. ಎ ಡ್ಯಾಮ್ ಸ್ಕ್ವಾಬ್, ಬೋಲ್ಡ್ ಫ್ರಮ್ ದ ಬ್ಲೂ, ಎ ಫೀಲ್ಡ್ ಡೇ, ಎ ಮಾಸ್ ನೆಸ್ಟ್. ಎಕ್ಸಾಂಪಲ್ ಯೂಶ್ವಲಿ ಅವ್ರು ಇಡಿಯಮ್ ಆ್ಯಂಡ್ ಫ್ರೇಸಸ್ ಕೊಟ್ಟಿರ್ತಾರೆ, ಅದ್ರ ಮೀನಿಂಗ್ನ ನೀವು ಐಡೆಂಟಿಫೈ ಮಾಡಬೇಕು. ಎ ಡ್ಯಾಮ್ ಸ್ಕ್ವಾಬ್ ಅಂತಂದರೆ ಈವೆಂಟ್ ಈಸ್ ಎ ಲೆಸ್ ಇಂಪ್ರೆಸಿವ್. ದ ಈವೆಂಟ್ ಈಸ್ ಎ ಲೆಸ್ ಇಂಪ್ರೆಸಿವ್ ಅನ್ನೋ ಸಂದರ್ಭದಲ್ಲಿ ಎ ಡ್ಯಾಮ್ ಸ್ಕ್ವಾಬ್. ಸೊ ದ ಆನ್ಸರ್ ಆಗೋದಿಲ್ಲ. ಬೋಲ್ಡ್ ಫ್ರಮ್ ದ ಬ್ಲೂ ಅಂತಂದರೆ ನಾವು ಹೇಗೆ ಹೇಳ್ಬೋದು? ಎ ಕಂಪ್ಲೀಟ್ ಸರ್ಪ್ರೈಸ್. ಸೊ ದ ಆನ್ಸರ್ ಈಸ್ ಬಿ.
ಫೀಲ್ಡ್ ಡೇ ಅಂತಂದರೆ ಒಂದು ಆಪರ್ಚುನಿಟಿ ಫಾರ್ ಆ್ಯಕ್ಷನ್. ಮಾಸ್ ನೆಸ್ಟ್ ಅಂತಂದರೆ ಕನ್ಫ್ಯೂಸ್ಡ್ ಸಿಚುಯೇಷನ್ ನಮ್ಮನ್ನು ಕೊಡುತ್ತೆ. ದ ಆರ್ಟಿಕಲ್ ಆನ್ ದ ವರ್ಲ್ಡ್ ಪಾಪ್ಯುಲೇಷನ್ ಪಬ್ಲಿಷ್ಡ್ in today's journal is a duplicate of what was published the other day. ನೋಡಿ ಏನೇನಿದೆ ಚಾಯ್ಸು: ದ ಟೆಂಡರ್ ಹುಕ್ಸ್, ಆ್ಯನ್ ಅನಿಸಿಸ್, ಡೆಡ್ ರಿಂಗರ್, ಎ ವಿ ಬೀಟ್. ಆನ್ ಟೆಂಡರ್ ಹುಕ್ಸ್ ಅಂತ ಅಂದರೆ ವೆಯ್ಟಿಂಗ್ ಫಾರ್ ಸಮಥಿಂಗ್ ಟು ಹ್ಯಾಪನ್, ಏನೋ ಒಂದು ಒಳ್ಳೆಯದಾಗತ್ತೆ ಅಂತ ಕಾಯೋದು. ಐ ಆಮ್ ವೇಟಿಂಗ್ ಫಾರ್ ದ ಟೆಂಡರ್ ಹುಕ್ಸ್. ಆ್ಯನ್ ಅನಿಸಿಸ್ ಅಂತ ಅಂದರೆ ಸಮ್ ಒನ್ ಹೂ ಲೈಸ್ ರಿಪೀಟೆಡ್ಲಿ, ತುಂಬ ಸುಳ್ಳು ಹೇಳೋವಂಥದ್ದು. ಡೆಡ್ ರಿಂಗರ್ ಅಂತಂದರೆ ಪರ್ಸನ್ ಹೂ ಲುಕ್ ಸಿಮಿಲರ್ ಟು ಒನ್ ಅನದರ್, ಅದು ಆಲ್ಮೋಸ್ಟ್ ಡ್ಯೂಪ್ಲಿಕೇಟ್. ವಿ ಬೀಟ್ ಅಂತ ಅಂದರೆ ಸ್ಮಾಲ್ ಅಮೌಂಟ್ ಅನ್ನೋ ಮೀನ್ನ ಕೊಡುತ್ತೆ. ಸೊ ಡೆಡ್ ರಿಂಗರ್ ಅಂತ ಅಂದರೆ ಸಿಮಿಲರ್, ಡ್ಯೂಪ್ಲಿಕೇಟ್ ಅನ್ನೋ ಮೀನ್ನ ಕೊಡುತ್ತೆ. ಆಲ್ಮೋಸ್ಟ್ ಇಡಿಯಮ್ ಆ್ಯಂಡ್ ಫ್ರೇಸಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಾನು ತುಂಬ ಡೀಟೇಲಾಗಿ ಮಾಡಿದ್ರಿಂದ ಇಲ್ಲಿ ನಿಮಗೆ ಜಸ್ಟ್ ಗ್ಲಿಮ್ಸಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಸ್ಪೆಲ್ಲಿಂಗ್ ಚೆಕ್ ಇದನ್ನು ಎಷ್ಟು ಮಾಡಿದ್ರೂ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂತ ಹೇಳೋದು ಬಹಳನೇ ಕಷ್ಟ, ಯಾಕಂದರೆ ಇಲ್ಲಿ ವೆಕ್ಯಾಬುಲರಿ ಬಹಳನೇ ಮ್ಯಾಟರ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ವರ್ಡ್ ಇದೆ, ಏನಂತದೆ? ಎಂಬರಾಸ್ಮೆಂಟ್. ಎಂಬರಾಸ್ಮೆಂಟ್ನ ಸ್ಪೆಲ್ಲಿಂಗ್ ಏನು? EMBAR. ಹೌದು, ಅಲ್ಲಿ ತನಕ ಕಟ್ಟಿದೆ. ಅಲ್ಲಿ ಎಂಬರಾಸ್ಮೆಂಟ್ ಡಬಲ್ ಆರ್ ಬರಲೇಬೇಕು. ಸೊ ಡಬಲ್ ಆರ್ ಎಲ್ಲಿದೆ? ಸಿ ಎಲ್ಲಿದೆ? ಡಿ ಎಲ್ಲಿದೆ? ಎಂಬರಾಸ್ಮೆಂಟ್. ಎಸ್ನ ಕೂಡ ನಾನು ಏನು ಮಾಡಿದ್ದೀನಿ? ಸ್ಟ್ರೆಸ್ ಮಾಡಿದ್ದೀನಿ. ಸೊ ದ ಆನ್ಸರ್ ಈಸ್ ಡಿ. ಸೆಟಲೈಟ್. ಎಗೇನ್ ತುಂಬ ಜನಕ್ಕೆ ಡಬಲ್ ಟಿ ಡಬಲ್ ಎಲ್ಲ ಬಂದರೆ ಬಹಳ ಕನ್ಫ್ಯೂಷನ್ ಆಗುತ್ತೆ. ಸೆಟಲೈಟ್, SATE. ಸೊ ಇಲ್ಲೂ ಇದೆ, ಇಲ್ಲೂ ಇದೆ. SATE ಡಬಲ್ ಎಲ್ ಬರಬೇಕು. ಸೊ ದ ಆನ್ಸರ್ ಈಸ್ ಬಿ. ಇದನ್ನು ನಾನು ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಸ್ಪೆಲ್ಲಿಂಗ್ನ ಮಾಹಿತಿ ಇದ್ದರೆ ಈಸಿ. ನೆಕ್ಸ್ಟ್ ಏನಿದೆ ನೋಡಿ, ಡಿಸ್ಟೇಲರಿ. ಸ್ಪೆಲ್ಲಿಂಗ್ ನೋಡಿ, DIS ಆಲ್ಮೋಸ್ಟ್ ಎಲ್ಲದರಲ್ಲೂ ಕಾಮನ್ ಇದೆ. TIL ಅದು ಕೂಡ ಕಾಮನ್ ಇದೆ. DIS, TII, LLERY. ಸೊ ದ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ನೋಡೋಣ, ಅಕೇಶನ್. ಅಕೇಶನ್ ಮೀನಿಂಗ್ ಗೊತ್ತಿರಬೇಕು. ಸೊ ಇಲ್ಲಿ ಅಕೇಶನ್ ಅಂತ ಅಂದರೆ OCCASSION ಎಲ್ಲಿದೆ? ಸೊ ದ ಆನ್ಸರ್ ಈಸ್ ಸಿ. ಸೊ ಪ್ರೊಸೆಷನ್, POSSESSION. ಸೊ ಪೊಸೆಷನ್ನ ಸ್ಪೆಲ್ಲಿಂಗ್ ಬಿ. ಗ್ರೀವಿಯನ್ಸ್ ಅಂತ ಅಂದರೆ ಕುಂದುಕೊರತೆಗಳ ವಿಭಾಗ ಅಂತೀವಿ. ಕುಂದುಕೊರತೆ, ನಿಮ್ಗೆ ಏನಾದರೂ ಗ್ರೀವಿಯನ್ಸ್ ಇದ್ದರೆ ಶೇರ್ ಮಾಡಿ. GRIEVE. ನೋ, ಎಲ್ಲರೂ ಇದೆಯಾ ನೋಡಿ, ನಮಗೆ ಬೇಗ ಅದೇ ಅಂತ ಅನಿಸ್ಬಿಡುತ್ತೆ. ಅದಲ್ಲ, ಅದು ಗ್ರೀವಿಯನ್ಸ್ ಎಲ್ಲ ಗ್ರೀವಿಯನ್ಸ್. GREVANCE. ಸೊ ದ ಆನ್ಸರ್ ಈಸ್ ಬಿ. ಓಕೆ, ಬೆಲಿಗ್ರೆಂಟ್. ಹೊಸ ವರ್ಡ್ ಅಂತ ಸಡನ್ನಾಗಿ ಅನಿಸುತ್ತೆ. ಸ್ಪೆಲ್ಲಿಂಗ್ ಗಮನಿಸೋಣ. BELLI. ಎಲ್ಲದರಲ್ಲೂ ಆಲ್ಮೋಸ್ಟ್ ಇದೆ, ಇಲ್ಲ ಎರಡರಲ್ಲಿದೆ. BELLI, GERENT, ಬೆಲಿಗ್ರೆಂಟ್. ಸೊ ದ ಆನ್ಸರ್ ಈಸ್ ಡಿ. ಫೈಂಡ್ ದ ಕರೆಂಟ್ಲಿ ಸ್ಪೆಲ್ಡ್. ಅವ್ರು ಹೇಳ್ತಾರೆ ನೀವು ಪ್ರೊನೌನ್ಸಿಯೇಷನ್ ಗೊತ್ತಿದ್ರೆ ಆನ್ಸರ್ ಮಾಡೋದು ಬಹಳನೇ ಈಸಿ. ನಾನು ಮತ್ತೆ ಅದನ್ನು ಹೇಳ್ತೀನಿ. ಇಂಟೆಲಿಜೆನ್ಷಿಯಾ. ಎನ್ಷಿಯಾ ಅಂತ ಬಂದ ತಕ್ಷಣ ಟಿ ಬರಬೇಕು, ಅದು ಕಾಮನ್ ಆಗಿ ನಿಮಗೆ ಗೊತ್ತಿರಬೇಕು. ಎಸ್ ಅನ್ನೋವಂಥದ್ದು ಬರಲ್ಲ, ಟಿಯ ಪ್ರೊನೌನ್ಸಿಯೇಷನ್ ಬರುತ್ತೆ. INTELLIGENTSIA. ಸೊ ದ ಆನ್ಸರ್ ಈಸ್ ಡಿ. ಯಾಕಂದರೆ ಇಲ್ಲಿ ಸಿಂಗಲ್ ಎಲ್ಲಿದೆ ಅಬ್ಸರ್ವ್ ಮಾಡಿ. ಇಂಟೆಲಿಜೆಂಟ್ ಅಂದಾಗ ಡಬಲ್ ಎಲ್ ಬರಬೇಕಲ್ವಾ? ಸೊ ದ ಲಾಸ್ಟ್ ಒನ್, ಕರಪ್ಟ್. ಸ್ಪೆಲ್ಲಿಂಗ್ ಏನು? CU ಅಲ್ಲ, CORRUPT. ಸೊ ದ ಆನ್ಸರ್ ಈಸ್ ಸಿ. ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸ್ ಅಥವಾ ರೀಅರೇಂಜ್ಮೆಂಟ್ ಆಫ್ ವರ್ಡ್ಸ್, ಇದನ್ನು PQRS ಫಾರ್ಮಲ್ ಕ್ವಶನ್ ಅಂತ ಕರೀತಾರೆ. ಕೆಲವೊಂದು ಸಲ 1 ಮತ್ತು 6ನೇ ಸೆಂಟೆನ್ಸ್ ಅವರೇ ಕೊಟ್ಟಿರ್ತಾರೆ. 4 ಸೆಂಟೆನ್ಸ್ ತಿರ್ಗಾಮುರ್ಗ ಆಗಿರುತ್ತೆ, ಅದನ್ನು ಸರಿ ಮಾಡಿ ನೀವು ಬರೀಬೇಕು. ಅಥವಾ ಅವರೇನು ಬರೀ 4 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಸರಿ ಮಾಡಿ ಬರೀಬೇಕು. ಅಥವಾ ಫಸ್ಟ್ ಒನ್ ಅವ್ರು ಕೊಟ್ಟಿರ್ತಾರೆ, ಅದಕ್ಕೆ ಕನೆಕ್ಟ್ ಮಾಡಿ ನೀವು ಬರೀಬೇಕು. ಈ ಥರ 3 ರೀತಿಯಲ್ಲಿ ಇದರಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ನಾನಿಲ್ಲಿ ಒಂದು 4-5 ಪ್ರಶ್ನೆಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ಆಲ್ರೆಡಿ ತುಂಬ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಇದು ಜಸ್ಟ್ ಎ ರಿವಿಷನ್ ಪಾರ್ಟ್ ಅಲ್ವಾ, ಹಾಗಾಗಿ. ವೆನ್ ಹಿ did not know he was nervous and heard the hue and cry at midnight, what to do? ಸೊ ಈಗ ನಾವು ಪ್ರಾಪರ್ ಸೀಕ್ವೆನ್ಸ್ ಯಾವುದು ಅಂತ ನೋಡಬೇಕು. ವೆನ್ ಹೀಗೆ ಯಾವ್ದು ಕನೆಕ್ಟ್ ಆಗುತ್ತೆ? ವೆನ್ ಹಿ ಡಿಡ್ ನಾಟ್ ನೋ ಆಗಬಹುದು, ವೆನ್ ಹಿ ವಾಸ್ ನರ್ವಸ್ ಅದು ಆಗ್ಬೋದು. ವೆನ್ ವಾಟ್ ಟು ಡೂ, ಎಸ್ ಅನ್ನುವಂಥದ್ದು ಬಿಗಿನಿಂಗಲ್ಲಿ ಬರಬಾರ್ದು. ಸೊ ಎಸ್ ಅನ್ನೋದು ಬಂದಿದೆ ಇಲ್ಲಿ. ಸೊ ಇಲ್ಲಿ ಸಿ ಅನ್ನುವಂಥದ್ದು ಆನ್ಸರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ.
When he heard the hue and cry at midnight, he was nervous and did not know what to do. So it will be the proper answer. So ಯಾವುದಿದೆ ಫಸ್ಟು? ಕ್ಯೂ ಬರಬೇಕಲ್ವಾ? ನೋ, ಆರ್. ಆರ್ ಇದೆ, ಕ್ಯೂ ಇದೆ, ಪಿ ಇದೆ, ಎಸ್ ಇದೆ. ಸೊ ದ ಆನ್ಸರ್ ಈಸ್ ಎ. It has been established that Einstein was, although a great scientist, weak in arithmetic right from his school days. It has been established that, although a great scientist ಆಗಬಹುದು ಅಲ್ವಾ? ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ದ್ಯಾಟ್ ವಿ ಕ್ಯಾನ್, ಅದು ಆಗೋದಿಲ್ಲ. ಆರ್ ಅನ್ನೋದು ಬಿಗಿನಿಂಗಲ್ಲಿ ಬರಲ್ಲ. ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ದಟ್ ರೈಟ್ ಫ್ರಮ್ ಹಿಸ್ ಸ್ಕೂಲ್ ಡೇಸ್ ಆಗಬಹುದು. ರೈಟ್ ಫ್ರಮ್ ಹಿಸ್ ಸ್ಕೂಲ್ ಡೇಸ್ ಅದಾದಮೇಲೆ ಏನಾಗಬೇಕು? ವೀಕ್ ಆ್ಯಂಡ್ ಅರ್ಥಮೆಟಿಕ್ ಆಗೋದಿಲ್ಲ. ಸೊ ಆನ್ಸರ್ ಬಿ ಅಥವಾ ಸಿ. ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ದ್ಯಾಟ್ ಆಲ್ದೋ ಎ ಗ್ರೇಟ್ ಸೈಂಟಿಸ್ಟ್ ಐನ್ಸ್ಟೀನ್ ವಾಸ್ ವೀಕ್ ಇನ್ ಅರ್ಥಮೆಟಿಕ್ ರೈಟ್ ಫ್ರಮ್ ಹಿಸ್ ಸ್ಕೂಲ್ ಡೇಸ್. ಎಸ್ ಅನ್ನೋಂಥದ್ದು ಲಾಸ್ಟಿಗೆ ಬರಬೇಕು. ಸೊ ದ ಆನ್ಸರ್ ಈಸ್ ಬಿ. Then it struck me, of course, suitable it was how eminently. ಸಡನ್ನಾಗಿ ನೋಡಿದಾಗ ಅರ್ಥನೇ ಆಗಲ್ಲ, ಯಾಕಂದರೆ ಬರೀ ಪದಗಳು ಸಣ್ಣದಾಗಿದೆ. ಸೊ ವಿಲ್ ಟ್ರೈ ವಿತ್ ಪಿ. ದೆನ್ ಇಟ್ ಸ್ಟ್ರಕ್ ಮೀ. ಆ್ಯಕ್ಚುಲಿ ದೆನ್ ಆದಮೇಲೆ ಸ್ಟ್ರಕ್ ಮೀ ಕರೆಕ್ಟ್ ಆಗಿದೆ. ದೆನ್ ಇಟ್ ಸ್ಟ್ರಕ್ ಮೀ ಹೌ ಎಮಿನಿಯೆಂಟ್ಲಿ ಸೂಟಬಲ್ ಇಟ್ ವಾಸ್, ಆಫ್ ಕೋರ್ಸ್. ಸೊ ದ ಆನ್ಸರ್ ಈಸ್ ಸಿ. Since the beginning of history, have managed to catch the Eskimos and Red Indians by a very difficult method. A few specimens of this antique animal. Proper sequence na identify ಮಾಡೋಣ. So, since the beginning of history, the Eskimos, so answer Q will be the best. So Q na first try ಮಾಡ್ತೀನಿ. Since the beginning of the history, the Eskimos and Red Indians by a very difficult method. ಆ್ಯಕ್ಚುಲಿ ಕನೆಕ್ಟ್ ಆಗ್ತಾ ಇಲ್ಲ, ಮೋಸ್ಟ್ಲಿ ಎ ಆನ್ಸರ್ ಅಲ್ಲ ಅನ್ಕೋತೀನಿ. Since the beginning of the history, the Eskimos and Red Indians have managed to catch a few specimens of the antique animal by a very difficult method. So the answer is D. 2-3 ಸಲ ಪ್ರಶ್ನೆಗಳನ್ನ ಓದ್ಕೊಳ್ಳಿ, ಅವಾಗ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಎರರ್ ಕರೆಕ್ಷನ್. ಇದ್ರ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ನಿಮಗೆ ಗ್ರಾಮ್ಯಾಟಿಕಲ್ ಎರರ್ಸ್ ಇರುತ್ತೆ, ಅದನ್ನು ನೀವು ಕಂಡುಹಿಡಬೇಕು. ದ ಸ್ಟೂಡೆಂಟ್ಸ್ ವರ್ ಅವೈಟಿಂಗ್ ಫಾರ್ ದ ಅರೈವಲ್ ಆಫ್ ದ ಚೀಫ್ ಗೆಸ್ಟ್. ದ ಸ್ಟೂಡೆಂಟ್ಸ್ ವರ್ ಅವೈಟಿಂಗ್ ಅನ್ನೋ ವರ್ಡ್ ಬೇಡ. ದ ಸ್ಟೂಡೆಂಟ್ಸ್ ವರ್ ವೆಯ್ಟಿಂಗ್ ಫಾರ್ ದ ಅರೈವಲ್ ಆಫ್ ಚೀಫ್ ಗೆಸ್ಟ್. ಸೊ ದ ಆನ್ಸರ್ ಈಸ್ ಬಿ. ಬಿ ಯಲ್ಲಿ ನಾವು ಎರರ್ನ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್, 60 miles are a good distance. R is a wrong word actually. 60 miles is a good distance. 60 miles ಅನ್ನೋದು ಪ್ಲೂರಲಲ್ಲಿದೆ, ಸೊ ಇದು ಸಿಂಗ್ಯುಲರ್ ಆಗಬೇಕು. ಆನ್ಸರ್ ಬಿ. They have been very close friends until they quarreled. They have been, until ಅನ್ನುವಂಥ ವರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಪಾಸ್ಟ್ ಟೆನ್ಸ್. ಅವರು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು. ಎಲ್ಲಿ ತನಕ? ಅವರು ಗಲಾಟೆನ ಮಾಡಿಕೊಳ್ಳುವ ತನಕ ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ದೇ ಹ್ಯಾವ್ ಅನ್ನುವಂಥದ್ದು ತಪ್ಪು. ದೇ ಹ್ಯಾಡ್ ಬೀನ್ ಅನ್ನೋದು ಆಗಬೇಕಿತ್ತು. ಸೊ ಎರರಲ್ಲಿದೆ? ಎ ಯಲ್ಲಿದೆ. ವೆನ್ ದ ಡೆಂಟಿಸ್ಟ್ ಕೇಮ್ ಇನ್, ಮೈ ಟೂತ್ ವಾಸ್ ಸ್ಟೂಪ್ಡ್ hanging out of fear that I might lose my tooth. Sorry. ಸೊ ವೆನ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಪಾಸ್ಟ್ ಟೆನ್ಸ್. ಅಬ್ಸರ್ವ್ ಮಾಡಿ, ಇಲ್ಲಿ 2 ಸಲ ಪಾಸ್ಟ್ ಟೆನ್ಸ್ ಇದೆ. ಒಂದೇ ವರ್ಡಲ್ಲಿ, ಒಂದೇ ಸೆಂಟೆನ್ಸಲ್ಲಿ ವಾಸ್ ಸ್ಟಾಪ್ಡ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ, ಯಾಕಂದರೆ ಇಲ್ಲೇನಿದೆ? ING ಫಾರ್ಮ್ ಇದೆ. ಸೊ ರೂಲ್ ಏನಾಗಬೇಕು? ಸಬ್ಜೆಕ್ಟ್ ಬಿ ಫಾರ್ಮ್ ಪ್ಲಸ್ ವಿ ಪ್ಲಸ್ ING ಇರ್ಬೇಕು ತಾನೆ. ಸ್ಟಾಪ್ಡ್ ಅನ್ನೋದು ಎಕ್ಸ್ಟ್ರಾ, ಯಾವ್ದಾದ್ರು ಒಂದೊಂದು ತೆಗಿಬೇಕಾಗಿರೋದ್ರಿಂದ ಮೈ ಟೂತ್ ಸ್ಟೂಪ್ಡ್ ಆ್ಯಂಕಿಂಗ್, ವಾಸ್ ಆ್ಯಂಕಿಂಗ್ ಅವಶ್ಯಕತೆಯಲ್ಲಿ ಇಲ್ಲ. ಸೊ ಬಿಯಲ್ಲಿ ರಾಂಗ್ ಇತ್ತು. ಓಕೆ. ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಟು ಡೂ ಹಿಸ್ ಆಲ್ಮೋಸ್ಟ್ ಟು ಡಿಫೆಂಡ್ ದ ಹಾರ್ಡ್ಲಿ ವಾನ್ ಫ್ರೀಡಮ್ ಆಫ್ ದ ಕಂಟ್ರಿ. ಮಕ್ಕಳೇ, ಹಾರ್ಡ್ಲಿ ಅಂದರೆ ಏನೇ ರಾಂಗ್ ಮೀನಿಂಗ್. ಐ ವರ್ಕ್ ಹಾರ್ಡ್ಲಿ, ಅಪರೂಪಕ್ಕೆ ಅನ್ನೋ ಮೀನಿಂಗ್. ಸೊ ವರ್ಕ್ ಹಾರ್ಡ್, ಅದು ಹಾರ್ಡ್ ಒಂದು ಕಷ್ಟಪಟ್ಟು ಗಳಿಸಿರುವಂಥದ್ದು. ಹಾರ್ಡ್ಲಿ ಅಂತಂದರೆ ಈಸಿಯಾಗಿ ತೊಗೊಂಡಿರೋ ಅನ್ನೋದು ಅನ್ನೋ ಮೀನಿಂಗ್ನ ಕೊಡುತ್ತೆ. ಫೈನಲಿ ನಿಮಗೆ ನಾಳೆ ಎಕ್ಸಾಮ್ ಇದೆ.
ವಿಶ್ ಯು ಆಲ್ ದ ಬೆಸ್ಟ್. ಎಕ್ಸಾಮ್ ಎಲ್ಲ ಸಬ್ಜೆಕ್ಟು ಚೆನ್ನಾಗಾಗಲಿ. ಇಂಗ್ಲೀಷ್ನ ಎಲ್ಲ ಒಂದು ಕಾನ್ಸೆಪ್ಟ್ನ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೇನೆ. ನಿಮ್ಮ ಎಕ್ಸಾಮ್ಗೆ ಇದು ಹೆಲ್ಪ್ ಆದರೆ ಇಟ್ ವಿಲ್ ಬಿ ಎ ಗ್ರೇಟ್ ಥಿಂಗ್ ಫಾರ್ ಮೀ. ಸೊ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು.